ಮಕ್ಕಳೇ ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 21 ಆಫ್ ರೇ ಆಪ್ಟಿಕ್ಸ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಕಾನ್ಸೆಪ್ಟ್ ಆಫ್ ಲೆನ್ಸ್ and terminologies related to lens. Radius of curvature ಅಂದ್ರೆ ಏನು, center of curvature ಅಂದ್ರೆ ಏನು, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಈ ಟಾಪಿಕ್ಸ್ ಎಲ್ಲ. ಸೊ ಅದನ್ನ ಲೆನ್ಸ್ ಅಲ್ಲಿ ಯಾವ ತರ ಡಿಫೈನ್ ಮಾಡೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಬನ್ನಿ, ಯಾವುದೇ ಟೈಮ್ ವೇಸ್ಟ್ ಇಲ್ದಿರ ಈ ವಿಡಿಯೋನ ಶುರು ಮಾಡೋಣ. So myself Muniraju, this is Vignan Academy, the concept of lens. So lens ಅಂದ್ರೆ ಏನು? So a lens ಯಾವ ತರ ಡಿಫೈನ್ ಮಾಡೋದು ನೀವು ಆಲ್ರೆಡಿ ನೋಡಿರ್ತೀರಿ. ಲೆನ್ಸ್ ಅಂದ್ರೆ ಏನು 10th ಕ್ಲಾಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ರಿ ಅದ್ರ ಬಗ್ಗೆ. So a lens is a lens ನ ಯಾವ ತರ ಡಿಫೈನ್ ಮಾಡೋದು ನೋಡೋಣ. So lens is it is a transparent medium bounded by two surfaces, at least one of which is spherical, ಸೊ ಲೆನ್ಸ್ಗೆ ಮಿನಿಮಮ್ ಎರಡು ಸರ್ಫೇಸಸ್ ಇರುತ್ತೆ. ಆದ್ರೆ ಎರಡರಲ್ಲಿ ಮಿನಿಮಮ್ ಒಂದಾದ್ರೂ ಸ್ಪೆರಿಕಲ್ ಸರ್ಫೇಸ್ ಇರಬೇಕು. ಸೊ ಅಂತ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನ ನಾವೇನಂತ ಕರಿತೀವಿ. ಸೊ ವಿ ಕಾಲ್ ದಟ್ ಆಸ್ ಅ ಲೆನ್ಸ್. ಸೊ ಈ ವಿಡಿಯೋ ಸ್ವಲ್ಪ ಬೇಸಿಕ್ ಆಗಿರೋದ್ರಿಂದ ಯು ಕ್ಯಾನ್ ವಾಚ್ ಇನ್ 2x ಸ್ಪೀಡ್. ಇಂಟ್ರೆಸ್ಟ್ ಇರೋರು 2x ಸ್ಪೀಡ್ ಅಲ್ಲಿ ಹೋಗಿ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೋದು ಸೀದಾ. ಸೊ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ, ಸೀದಾ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗೆ ಸ್ಕಿಪ್ ಮಾಡಬಹುದು ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೀಸ್ ಥಿಂಗ್ಸ್, ಅಂದ್ರೆ ಆಲ್ರೆಡಿ ಗೊತ್ತಿದ್ರೆ. ಸೊ ಲೆಟ್ ಅಸ್ ಸಿ ದ ಬೇಸಿಕ್ ಟೈಪ್ಸ್ ಆಫ್ ಲೆನ್ಸ್. ಸೊ ಅದಕ್ಕಿಂತ ಮೊದಲು ಲೆಟ್ ಅಸ್ ಕನ್ಸಿಡರ್ definition of the lens. So ಇದನ್ನ ಯಾವ ತರ ನಾವು ಲೆನ್ಸ್ ನ ಪ್ರಿಪೇರ್ ಮಾಡೋದು, how to visualize the lens. Let us consider one spherical ball. ಸೊ ಒಂದು ರಾಗಿ ಮುದ್ದೆ ಗ್ಲಾಸ್ ಇಂದ ಮೇಡಪ್ ಆಗಿದೆ, ರಾಗಿ ಮುದ್ದೆ ಏನಕ್ಕಾಗತ್ತೆ. ಓಕೆ, ಆ ತರ ಒಂದು ಸ್ಪೆರಿಕಲ್ ಶೇಪ್, ಇಟ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್ ಅಂತ ಅನ್ಕೊಳ್ಳೋಣ. ಸೊ ಈ ಕಡೆ ಒಂದು ಕಟ್ ಮಾಡ್ತೀನಿ, ಈ ಕಡೆ ಕಟ್ ಮಾಡಿದ್ದೀನಿ. ಸೊ ಅದೇ ತರ ಇನ್ನೊಂದು ಸ್ಪೆರಿಕಲ್ ಸರ್ಫೇಸ್ ನ ತಗೊಳ್ಳಿ. ಸೊ ಇನ್ನೊಂದು ಸ್ಪಿಯರ್ ನ ತಗೊಳ್ಳಿ. ಸೊ ಟೇಕ್ ಅನದರ್ ಸ್ಪಿಯರ್ ವಿಚ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್ ಅಂಡ್ ಇದು ಕೂಡ ಗ್ಲಾಸ್ ಇಂದ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೊಂದು ಕಟ್ ಮಾಡಿ, ಈ ಕಡೆ ಇನ್ನೊಂದು ಪೀಸ್ ನ ಕಟ್ ಮಾಡಿ. ಈಗ ಎರಡು ಪೀಸ್ ಬರುತ್ತಲ್ಲ, ಎರಡು ಪೀಸ್ ನ ಜಾಯಿನ್ ಮಾಡಿದ್ರೆ ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಇದನ್ನೇ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಸೊ ನೋಡಿ, ಇದಕ್ಕೊಂದು ರೇಡಿಯಸ್ ಆಫ್ ಕರ್ವೇಚರ್ ಇದೆ, ಇದಕ್ಕೊಂದು ರೇಡಿಯಸ್ ಆಫ್ ಕರ್ವೇಚರ್ ಇದೆ. ಸೊ ಇದೇ ತರ R1 R2 ನಾನು ಡಿಫೈನ್ ಮಾಡ್ತೀನಿ ಆಮೇಲೆ. ಸೊ ಕಟ್ ಮಾಡಿ ಅವೆರಡನ್ನು ಜಾಯಿನ್ ಮಾಡಿ ವಿತೌಟ್ ಎನಿ obstacle in the medium. ಲೈಟ್ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಸೊ ಎರಡು ಸರ್ಫೇಸ್ ಇದೆ ಇಲ್ಲಿ. ಸೊ ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಇದ್ರೆ ಅದನ್ನ ನಾವು ಲೆನ್ಸ್ ಅಂತ ಕರಿತೀವಿ. ಸೊ ಈವನ್ ಇದೊಂದು ಮಾತ್ರ ತಗೊಂಡ್ರು ಇದು ಕೂಡ ಲೆನ್ಸ್. ಸೊ ಇದನ್ನ ನಾವು ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಈವನ್ ದಿಸ್ ಒನ್, ಸೊ ಇಲ್ಲಿ ಇದೆಯಲ್ಲ, ಸೊ ದಿಸ್ ಇಸ್ ಆಲ್ಸೋ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಎರಡು ಜಾಯಿನ್ ಮಾಡಿದ್ರೆ ಎರಡೂ ಕಡೆ ಸರ್ಫೇಸ್ ಇರುತ್ತೆ, ಸ್ಪೆರಿಕಲ್ ಸರ್ಫೇಸ್ ಇರುತ್ತೆ. ಅಂತದನ್ನ ಬೈ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ, ಬೈ ಕಾನ್ವೆಕ್ಸ್ ಲೆನ್ಸ್. ಸೊ ಇಂಥವುಗಳನ್ನ ನಾವೇನಂತ ಕರಿತೀವಿ, ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಅರ್ಥ ಆಯ್ತಾ? ಸೊ ಒಂದು ಸ್ಪಿಯರ್ ಅಸ್ಯೂಮ್ ಮಾಡ್ಕೊಳ್ಳಿ, ಅದನ್ನ ಒಂದು ಪಾರ್ಟ್ ಕಟ್ ಮಾಡಿ ತಗೊಂಡ್ರೆ ಸೊ ಅದು ನಮ್ಗೆ ಏನ್ ಸಿಗುತ್ತೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ as a ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಐದರ್ ದಿಸ್ ಒನ್ ಇಸ್ ಆಲ್ಸೋ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್, ದಿಸ್ ಇಸ್ ಆಲ್ಸೋ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಎರಡನ್ನು ಜಾಯಿನ್ ಮಾಡಿ ವಿತೌಟ್ ಎನಿ ಆಬ್ಸ್ಟಕಲ್ ಇನ್ ದ ಮೀಡಿಯಂ, ಟ್ರಾನ್ಸ್ಪರೆಂಟ್ ಆಗಿರತಕ್ಕಂಥ ಯಾವ್ದಾದ್ರು ಒಂದು ಗ್ಲೂ ನ ಯೂಸ್ ಮಾಡಿ ಮೆತ್ಸಿ, ಅಂದ್ರೆ ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರತಕ್ಕಂಥ ಮೀಡಿಯಂ ನ. ಸೊ ಹಾಗಾದ್ರೆ ಒಬ್ಟೈನ್ ಆಗಿರ್ತಕ್ಕಂಥ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿಬಹುದು. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಲೆನ್ಸ್, ಬೇಸಿಕ್ ಟೈಪ್ ಆಫ್ ಲೆನ್ಸ್. ಸೊ ದಿಸ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಸೊ ಅದೇ ತರ ಕಾನ್ಕೇವ್ ಲೆನ್ಸ್ ನ ಯಾವ ತರ ಡಿಫೈನ್ ಮಾಡೋದು, ಯಾವ ತರ ಪ್ರಿಪೇರ್ ಮಾಡೋದು, ಸೊ ಬನ್ನಿ ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದ ಸೇಮ್ ಟೂ ಗ್ಲಾಸ್ ಸ್ಪಿಯರ್ಸ್. ಈ ಗ್ಲಾಸ್ ಪೀಸ್ ನ ಕನ್ಸಿಡರ್ ಮಾಡೋಣ. ಸೊ ಇದನ್ನ ಕಟ್ ಮಾಡಿದ್ರೆ ನಮ್ಗೆ ಒಂದು ಪೀಸ್ ಸಿಗತ್ತೆ ಈ ತರ, ಹೌದಾ? ಸೊ ಮತ್ತೆ ಇದನ್ನ ಕಟ್ ಮಾಡಿದ್ರೆ ಇನ್ನೊಂದು ಪೀಸ್ ಸಿಗತ್ತೆ, ಅದನ್ನ ನಾನು ಇಲ್ಲಿ ಬರೀತೀನಿ. ಜಸ್ಟ್ ಅಸ್ಯೂಮ್ ಈಗ ಎರಡನ್ನು ಇದನ್ನ ಇಲ್ಲಿಗೆ ತಗೊಂಡ್ಬರ್ತೀನಿ. ಸೊ ಐ ವಿಲ್ ಬ್ರಿಂಗ್ ದಿಸ್ ಒನ್ ಟು ಹಿಯರ್. ಸೊ ಇಲ್ಲಿಗೆ ತಗೊಂಡ್ಬಂದು ಉಲ್ಟಾ ಮಾಡ್ತೀನಿ. ಈಗ ಇದ್ರ ಮೀಡಿಯಂ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ನ ನಾನು ಇನ್ನೊಂದು ಮೀಡಿಯಂ ನ ತಗೊಂಡ್ಬಂದು ಫಿಲ್ ಮಾಡ್ತೀನಿ. ಈ ತರ ಆದ್ರೂ ಪ್ರಿಪೇರ್ ಮಾಡಬಹುದು. ಅಥವಾ ಸೊ ಜಸ್ಟ್ ಕನ್ಸಿಡರ್ ಟೂ ಸ್ಪಿಯರ್ಸ್. ಸೊ ಎರಡು ಸ್ಪಿಯರ್ಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ಸ್ಪಿಯರ್ ಇಲ್ಲಿದೆ, ಇದ್ರ ರೇಡಿಯಸ್ ಆಫ್ ಕರ್ವೇಚರ್ R1 ಇದೆ ಅನ್ಕೊಳ್ಳೋಣ, ಇನ್ನೊಂದು ಸ್ಪಿಯರ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ಎರಡನ್ನು ಪಕ್ಕ ಪಕ್ಕದಲ್ಲಿ ಇಟ್ಟು ಈ ಗ್ಯಾಪ್ ನ ನಾನು
ಇನ್ನೊಂದು ಟ್ರಾನ್ಸ್ಪರೆಂಟ್ ಮೀಡಿಯಂ ಇಂದ ಫಿಲ್ ಮಾಡಿದ್ರೆ ಸೊ ದ ಥಿಂಗ್ ವಿಚ್ ಯು ಆರ್ ಗೋಯಿಂಗ್ ಟು ಒಬ್ಟೈನ್ ಇಸ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಅರ್ಥ ಆಯ್ತಾ? ಕಾನ್ಕೇವ್ ಲೆನ್ಸ್ ಯಾವ ತರ ಒಬ್ಟೈನ್ ಆಯ್ತು, ಕಾನ್ವೆಕ್ಸ್ ಲೆನ್ಸ್ ಯಾವ ತರ ಒಬ್ಟೈನ್ ಆಯ್ತು ಅಂತ ಕಾಣಿಸ್ತಿದ್ಯಾ? ಯಾ ಬೆಟರ್. ಸೊ ಕಾನ್ಕೇವ್ ಲೆನ್ಸ್ ಒಬ್ಟೈನ್ ಆಯ್ತು. ಕಾನ್ಕೇವ್ ಲೆನ್ಸ್ ನ ನಾವು ಈ ತರ ಇಂಡಿಕೇಟ್ ಮಾಡ್ತೀವಿ. ಐ ವಿಲ್ ರೈಟ್ ದಟ್ ಹಿಯರ್. ತುಂಬಾ ಬೇಸಿಕ್ ಥಿಂಗ್ಸ್ ಇವೆಲ್ಲ 10th ಅಲ್ಲೂ ಇರುತ್ತೆ ಆಲ್ರೆಡಿ. ಸೊ ಕಾನ್ಕೇವ್ ಲೆನ್ಸ್ ನ ನಾವು ಪಿಕ್ಚೋರಿಯಲ್ ಆಗಿ ಬರೆಯುವಾಗ ಈ ತರ ಇಂಡಿಕೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾನ್ಕೇವ್ ಲೆನ್ಸ್. ಆಗ್ಲೇ ಬರ್ದಿರ್ತಕ್ಕಂಥದ್ದು ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್. This is convex lens. So these are the basic two types of lenses. ಮತ್ತೆ ಇದರಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ. So for example I can consider ಇದನ್ನ ನಾನು plano convex lens ಅಂತ ಕರೀಬಹುದು. This is plano convex lens ಅಂತ ಕರೀಬಹುದು. So ಇದನ್ನ actually double convex ಅಂತಾನೂ ಕರೀತಾರೆ. double convex lens ಅಂತಾನೂ ಕರೀತಾರೆ. So we have another kind of lens that is this one. So ನೋಡಿ ಒಂದು spherical surface ಈ ತರ ಇದೆ, ಇನ್ನೊಂದು spherical surface ಅದೇ ತರ ಇದೆ. So ಇಂಥ ಲೆನ್ಸ್ ನ ನಾವು we call them as concavo convex lens ಅಂತ ಕರಿತೀವಿ. So ಅದೇ ತರ you can consider this one as a double concave lens. double concave lens. So let me consider ಅದರಲ್ಲಿ ಒಂದು ಫ್ಲಾಟ್ ಇದೆ ಅಂತ ಅನ್ಕೊಳ್ಳೋಣ. So this is called as ಪ್ಲೇನೋ ಕಾನ್ಕೇವ್. ಇದನ್ನ ನಾವು ಪ್ಲೇನೋ ಕಾನ್ಕೇವ್ ಅಂತ ಕರಿತೀವಿ. ಪ್ಲೇನೋ ಕಾನ್ಕೇವ್ ಅಥವಾ ಇದನ್ನ ಕೂಡ ಪ್ಲೇನೋ ಕಾನ್ಕೇವ್ ಅಂತಾನೆ ಕರಿತೀವಿ ನೋಡಿ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಪ್ಲೇನೋ ಕಾನ್ಕೇವ್. ಇದನ್ನ ಈ ಕಡೆ ಬರೆದ್ರೆ ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಪ್ಲೇನೋ ಕಾನ್ಕೇವ್ ಲೆನ್ಸ್. ಸೊ ದೀಸ್ ಆರ್ ದ ಬೇಸಿಕ್ ಟೈಪ್ಸ್ ಅಂಡ್ ವಿ ಹ್ಯಾವ್ ಒನ್ ಮೋರ್ ಥಿಂಗ್. ಸೊ ನೋಡಿ ಈ ತರ ಇರ್ತಕ್ಕಂಥ ಇನ್ನೊಂದು ಲೆನ್ಸ್ ನ ಅಗೇನ್ ವಿ ಕಾಲ್ ದಿಸ್ ಆಸ್ ಅ ಕಾನ್ವೆಕ್ಸೋ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸೋ ಕಾನ್ಕೇವ್ lens. So these are the basic types. ಇವೆರಡು ಬೇಸಿಕ್ ಟೈಪ್ಸ್. ಇದು ಯಾವ ತರ ಡಿಫೈನ್ ಮಾಡೋದು ನೇಮಿಂಗ್ ಮಾಡುವಾಗ ನೋಡಿ ಸೆಕೆಂಡ್ ವರ್ಡ್ ಯಾವ್ದಿರುತ್ತೋ ದಟ್ ವಿಲ್ ಬಿ ದ ನೇಚರ್ ಆಫ್ ದ ಲೆನ್ಸ್. ಸೊ ಕಾನ್ವೆಕ್ಸೋ ಕಾನ್ಕೇವ್ ಅಂತ ಹೇಳ್ತೀವಿ ಅಂದ್ರೆ ಲಾಸ್ಟ್ ವರ್ಡ್ ಏನಿದೆ ಕಾನ್ಕೇವ್. ಸೊ ದ ಫೈನಲ್ ಆಗಿ ಈ ಲೆನ್ಸ್ ಕಾನ್ಕೇವ್ ಲೆನ್ಸ್ ತರನೇ ಬಿಹೇವ್ ಮಾಡುತ್ತೆ. ಅಂಡ್ ದಿಸ್ ಒನ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಕಾನ್ಕೇವೋ ಕಾನ್ವೆಕ್ಸ್ ಲೆನ್ಸ್ ಸೆಕೆಂಡ್ ವರ್ಡ್ ಇದೆಯಲ್ಲ ದಟ್ ವಿಲ್ ಡಿಫೈನ್ ದ ನೇಚರ್. ಅಂದ್ರೆ ನಾಮನ್ಕ್ಲೇಚರ್ ಆ ತರ ಮಾಡಿದೀವಿ ಅಷ್ಟೇ. ಸೊ ಇನ್ನೊಂದು ಹಿಂಟ್ ನೋಡ್ಬೋದು. ಸೊ ಇವತ್ತು ಡೇಟ್ ಬಂದು 18/5/2024. ಸೊ ಸ್ಪೆಷಲ್ ಇಸ್ ದೇರ್ ಇಸ್ ಎ ನಾಕ್ಔಟ್ ಮ್ಯಾಚ್ ಫಾರ್ RCB. ಸೊ RCB ಚೆನ್ನೈಗೆ ಮ್ಯಾಚ್ ಇದೆ. ಅಲ್ಲಿ ಮಳೆ ಬರೋ ಸಾಧ್ಯತೆ ಇದೆ. ಏನಾಗುತ್ತೆ ಗೊತ್ತಿಲ್ಲ ನನಗೆ. ಸೊ ಲೆಟ್ ಅಸ್ ವೇಟ್ ಅಂಡ್ ವಾಚ್. ಆದ್ರೂ ಪರವಾಗಿಲ್ಲ ಈ ವಿಡಿಯೋನ ಮುಗಿಸಿ ನಾನು ಮ್ಯಾಚ್ ನೋಡಕ್ ಹೋಗ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ಡಿಸ್ಕಷನ್ ಏನ್ ಹೇಳ್ತಿದೆ ನೋಡಿ. ಇಲ್ಲಿ ಕಾನ್ವೆಕ್ಸ್ ಅಂದ್ರೆ ಮಧ್ಯದಲ್ಲಿ ಥಿಕ್ನೆಸ್ ಜಾಸ್ತಿ ಇದೆ. ಈ ಸಲ ಕಪ್ ನಮ್ದೇನಾ? ಲೆಟ್ ಅಸ್ ವೇಟ್ ಅಂಡ್ ವಾಚ್. ಸೊ ಅದಾದ್ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಏನಾಗಿದೆ ರಿಸಲ್ಟ್ ಅಂತ ಕಾಮೆಂಟ್ ಮಾಡಿ ನೋಡೋಣ. 2024 ನಾಕ್ಔಟ್ ಮ್ಯಾಚ್ ಫೈನಲ್ ಲೀಗ್ ಮ್ಯಾಚ್ ಕಮಿಂಗ್ ಬ್ಯಾಕ್. ಸೊ ಇದು ಥಿಕ್ನೆಸ್, ಇದು ಇಲ್ಲಿ ಮಿಡ್ಲ್ ಥಿಕ್ನೆಸ್ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ ಮಿಡ್ಲ್ ಥಿಕ್ನೆಸ್ ಜಾಸ್ತಿ ಇದೆ, ಎಡ್ಜ್ ಅಲ್ಲಿ ಕಮ್ಮಿ ಇದೆ. ಸೊ ಯಾವಾಗ ಮಿಡ್ಲ್ ಅಲ್ಲಿ ಥಿಕ್ನೆಸ್ ಜಾಸ್ತಿ ಇದು ಎಡ್ಜ್ ಅಲ್ಲಿ ಕಮ್ಮಿ ಇರುತ್ತೋ ಅಂತ ಲೆನ್ಸ್ ನ ನಾವು ಕಾನ್ವೆಕ್ಸ್ ನೇಚರ್ ಲೆನ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್. ಸೊ ಇಲ್ಲಿ ನೋಡಿ ಮಿಡ್ಲ್ ಅಲ್ಲಿ ಥಿಕ್ನೆಸ್ ಕಮ್ಮಿ ಇದೆ, ಎಡ್ಜ್ ಅಲ್ಲಿ ಜಾಸ್ತಿ ಇದೆ. ಇಲ್ಲೂ ಅಷ್ಟೇ ಮಿಡ್ಲ್ ಅಲ್ಲಿ ಕಮ್ಮಿ ಇದೆ, ಎಡ್ಜ್ ಅಲ್ಲಿ ಜಾಸ್ತಿ ಇದೆ, ಮಿಡ್ಲ್ ಅಲ್ಲಿ ಕಮ್ಮಿ ಇದೆ, ಎಡ್ಜ್ ಅಲ್ಲಿ ಜಾಸ್ತಿ ಇದೆ. ಅಂತ ಬಿಹೇವಿಯರ್ ಅಂತ ನೇಚರ್ ಇರ್ತಕ್ಕಂಥ ಲೆನ್ಸ್ ನ ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಟೈಪ್ಸ್ ಆಫ್ ಲೆನ್ಸ್. ಲೆಟ್ ಅಸ್ ಸಿ ಆಲ್ವೇಸ್ ದೀಸ್ ಕೈಂಡ್ ಆಫ್ ಲೆನ್ಸ್ ನೋಡಿ. ಥಿಕ್ನೆಸ್ ಇಲ್ಲಿ ಕಮ್ಮಿ ಇದ್ದು ಇಲ್ಲಿ ಜಾಸ್ತಿ ಇದೆ. ಇವೆಲ್ಲ ಯಾವ ತರ ಬಿಹೇವ್ ಮಾಡುತ್ತೆ? ಕಾನ್ಕೇವ್ ಲೆನ್ಸ್ ತರನೇ ಬಿಹೇವ್ ಮಾಡುತ್ತೆ. ಸೊ ಅದೇನಾದ್ರೂ ಆಗಿರ್ಬೋದು, ವಕ್ರವಾಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಸೊ ಮಧ್ಯದಲ್ಲಿ ಥಿಕ್ನೆಸ್ ಕಮ್ಮಿ ಇದ್ದು ಇಲ್ಲಿ ಜಾಸ್ತಿ ಇದೆ, ದಟ್ ಬಿಹೇವ್ಸ್ ಆಸ್ ಅ ಕಾನ್ಕೇವ್. ಅಂಡ್ ಮಧ್ಯದಲ್ಲಿ ಥಿಕ್ನೆಸ್ ಜಾಸ್ತಿ ಇದ್ದು ಎಡ್ಜ್ ಅಲ್ಲಿ ಕಮ್ಮಿ ಇದ್ರೆ ದಟ್ ವಿಲ್ ಬಿಹೇವ್ ಆಸ್ ಅ ಕಾನ್ವೆಕ್ಸ್ ಲೆನ್ಸ್. ಲೆಟ್ ಅಸ್ ಸಿ ನೆಕ್ಸ್ಟ್ ಟಾಪಿಕ್ ದಟ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಲೆನ್ಸ್. ನಾನೊಂದು ನಾಟ್ ಪ್ಲೇನ್ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಮಾತ್ರ ಡಿಫೈನ್ ಮಾಡ್ತೀನಿ. ಎಲ್ಲದಕ್ಕೂ ನೀವೇ ಸೇಮ್ ಫಾರ್ಮುಲಾ ಸೇಮ್ ಡೆಫಿನೇಷನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಯಾ ಲೆಟ್ ಅಸ್ ಸಿ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್. ನಾ ಹೇಳಿದೆ ಕಾನ್ವೆಕ್ಸ್ ಲೆನ್ಸ್ ಯಾವ ತರ ಒಬ್ಟೈನ್ ಆಯ್ತು. ಸೊ ಇದೊಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಅಂದ್ರೆ ಆಕ್ಚುಲಿ ಈ ಒಂದು ಪೀಸ್ ನ ಹಾಫ್ ಪೀಸ್ ನಾನು ಹೇಳ್ತಿರೋದು ಈ ಒಂದು ಅರ್ಧ ಪೀಸ್ ನ ಯಾವುದೋ ಒಂದು ಸ್ಪಿಯರ್ ಇಂದ ತಾನೇ ತಗೊಂಡಿರೋದು. ಈ ಹಾಫ್ ಸ್ಪಿಯರ್ ನ ಹಾಫ್ ಲೆನ್ಸ್ ನ ಯಾವುದೋ ಒಂದು ಸ್ಪಿಯರ್ ಇಂದ ತಗೊಂಡಿದ್ದೀನಿ. ಅದೇ ತರ ಈ ಹಾಫ್ ಲೆನ್ಸ್ ನ ಇನ್ನೊಂದು ಸ್ಪಿಯರ್ ಇಂದ ತಗೊಂಡಿರೋದು. ಆ ಸ್ಪಿಯರ್ಗೆ ಒಂದು
ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ. ದಿಸ್ ಸರ್ಫೇಸ್ ಇದೆಯಲ್ಲ, ಇದು ಯಾವುದೋ ಒಂದು ಸ್ಪಿಯರ್ಗೆ ಒಂದು ಪಾರ್ಟ್ ಆಗಿತ್ತು, ಅದರಿಂದ ಕಟ್ ಮಾಡಿ ನಾನು ಪ್ರೆಸೆಂಟ್ ಮಾಡಿರೋದು. ಆಕ್ಚುಲಿ ಲೆನ್ಸ್ ಮಾಡುವಾಗ ಕಟ್ ಮಾಡಿ ಪೇಸ್ಟ್ ಮಾಡಲ್ಲ, ಡಿಸೈನ್ ಮಾಡುವಾಗ ಆ ಥರ ಮಾಡಿಬಿಡ್ತಾರೆ. ಸೊ ಇದೇ ತರ ಡಿಸೈನ್ ಮಾಡ್ತಾರೆ. ಬಟ್ ಆಕ್ಚುಲಿ ಈ ಸರ್ಫೇಸ್ ಇದೆಯಲ್ಲ, ಇದು ಯಾವುದೋ ಒಂದು ಸ್ಪಿಯರ್ದು ಭಾಗ ಅಂತ ಅನ್ಕೋಬಹುದು. ದಟ್ ವಿಲ್ ಹ್ಯಾವ್ ದ ಸೆಂಟರ್ ಆಫ್ ಕರ್ವೇಚರ್. ಅದನ್ನ ನಾನು C2 ಅಂತ ಕರಿತೀನಿ. ಯಾಕೆ C2 ಅಂದ್ರೆ, ಸೊ ಫಸ್ಟ್ ಸರ್ಫೇಸ್ ಇದಂತ ಕನ್ಸಿಡರ್ ಮಾಡ್ಬೇಕು. ಲೈಟ್ ಬಂದು ಹಿಟ್ ಮಾಡೋದು ಫಸ್ಟ್ ಇದು. ಸೊ ಅದೇ ತರ ಈ ಸರ್ಫೇಸ್ ಇದೆಯಲ್ಲ, ಇದು ಇನ್ನೊಂದು ಸ್ಪಿಯರ್ ನ ಒಂದು ಪಾರ್ಟ್ ಆಗಿತ್ತು, ಅಲ್ಲಿಂದ ತಗೊಂಡಿದ್ದು, ಹೌದಾ? ಸೊ ಆ ಸ್ಪಿಯರ್ಗೆ ಒಂದು ಸೆಂಟರ್ ಆಫ್ ಕರ್ವೇಚರ್ ಇದು ಆಯ್ತು, ಅದನ್ನ ನಾನು C1 ಅಂತ ಕರಿತೀನಿ. ರೈಟ್ ಸೈಡ್ ಇರೋದು C1, ಲೆಫ್ಟ್ ಸೈಡ್ ಇರೋದು C2. ಬ್ಯಾಕ್ ಹೊಡಿಬೇಡಿ. ಸೊ ನೋಡಿ, ಲೈಟ್ ಬಂದು ಹಿಟ್ ಮಾಡೋದು ಫಸ್ಟ್ ಈ ಸರ್ಫೇಸ್ ನ. ಈ ಸರ್ಫೇಸ್ ಗೆ ಒಂದು ಸ್ಪಿಯರ್ ನ ಡ್ರಾ ಮಾಡಿ, ಆ ಸೆಂಟರ್, ಅದಕ್ಕೆ ಇರ್ತಕ್ಕಂಥ ಸೆಂಟರ್ ನ ಫಸ್ಟ್ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೀರಿ. ಸೊ ಫಸ್ಟ್ ಸರ್ಫೇಸ್, ಅದಕ್ಕಿರ್ತಕ್ಕಂಥ ಸೆಂಟರ್ ಆಫ್ ಕರ್ವೇಚರ್ ನ C1. ಸೆಕೆಂಡ್ ಸರ್ಫೇಸ್ ಇದು ತಾನೆ. ಸೊ ಈ ಸರ್ಫೇಸ್ ಗೆ ಸೆಂಟರ್ ಇಲ್ಲಿದೆ, ಸೊ ಅದನ್ನ ನಾನು C2 ಅಂತ ಕರಿತೀನಿ. ಸೊ ಮತ್ತೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ನ ನಾನು R1 ಅಂತ ಕರಿತೀನಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ನ ನಾನು R2 ಅಂತ ಕರಿತೀನಿ. ಸರ್ ಎಲ್ಲಿಂದ ಮೆಜರ್ ಮಾಡಬೇಕು? ಸರ್ಫೇಸ್ ಇಂದ ಮೆಜರ್ ಮಾಡಬೇಕಾ, ಇಲ್ಲ ಮಿಡ್ಲ್ ಇಂದ ಮಾಡಬೇಕಾ, ಇಲ್ಲ ಈ ಕಡೆಯಿಂದ ಮಾಡಬೇಕಾ? ಸೊ ಇದೊಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಸೊ ರಿಮೆಂಬರ್, ನಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ಥಿನ್ ಲೆನ್ಸ್. ವಿ ಆಲ್ವೇಸ್ ಸ್ಟಡಿ ಅಬೌಟ್ ಥಿನ್ ಲೆನ್ಸ್. ಥಿನ್ ಲೆನ್ಸ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಅಂದ್ರೆ ಈ ಥಿಕ್ನೆಸ್ ಬಹಳ ಕಮ್ಮಿ ಇರುತ್ತೆ. ಸೊ ಥಿಕ್ನೆಸ್ ಬಹಳ ಕಮ್ಮಿ ಇದ್ದಾಗ ಏನಾಗ್ತಾ ಇರುತ್ತೆ ನೋಡೋಣ. ಲೆಟ್ ಅಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇದು ಕಮ್ಮಿ ಆಯ್ತು ಅಂತ ಅನ್ಕೊಳ್ಳಿ. ನೋಡಿ, ಇದು ಇಲ್ಲೊಂದು ಥಿಕ್ನೆಸ್ ಬರ್ದಿದ್ದೀನಿ, ಇಲ್ಲೊಂದು ಥಿಕ್ನೆಸ್ ಬರ್ದಿದ್ದೀನಿ, ಇನ್ನೂ ಕಮ್ಮಿ ಆಗ್ತಾ ಹೋಯ್ತು ಅನ್ಕೊಳ್ಳಿ. ನೀವು ಇಲ್ಲಿ C1 ಇದೆ, ಇಲ್ಲಿ C2 ಇದೆ ಅಂತ ಅನ್ಕೊಳ್ಳಿ. ಥಿಕ್ನೆಸ್ ತುಂಬಾ ಕಮ್ಮಿ ಇದ್ರೆ ನೀವು ಇದರಿಂದ ಆದ್ರೂ ಮೆಜರ್ ಮಾಡಿ, ಇಲ್ಲ ಇದರಿಂದ ಆದ್ರೂ ಮೆಜರ್ ಮಾಡಿ, ಅಥವಾ ಸೆಂಟರ್ ಇಂದ ಮೆಜರ್ ಮಾಡಿ, ಎವ್ರಿಥಿಂಗ್ ವಿಲ್ ರಿಮೈನ್ ಸೇಮ್. ಅಂತ ಲೆನ್ಸ್ ನ ಮಾತ್ರ ನಾವು ಸ್ಟಡಿ ಮಾಡಕ್ ಹೊರಟಿದ್ವಿ. ಸೊ ವಿ ಅಸ್ಯೂಮ್ ನಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಲೆನ್ಸಸ್ ಎಲ್ಲ ಎಂತ ಲೆನ್ಸಸ್, ತುಂಬಾ ಡಯಟ್ ಮಾಡಿ, ಉಪವಾಸ ಮಾಡಿ, ತುಂಬಾ ಸಣ್ಣಗಿರ್ತಕ್ಕಂಥ, ತೆಳ್ಳಗಿರ್ತಕ್ಕಂಥ ಲೆನ್ಸಸ್. ಸೊ ಹಾಗಾದ್ರೆ ನೀವು ಇಲ್ಲಿಂದ ಆದ್ರೂ ಮೆಜರ್ ಮಾಡಿ, ಅಥವಾ ಇಲ್ಲಿಂದ ಸೆಂಟರ್ ಇಂದ ಆದ್ರೂ ಮೆಜರ್ ಮಾಡಿ, ಅಥವಾ ಈ ಸರ್ಫೇಸ್ ಇಂದ ಆದ್ರೂ ಮೆಜರ್ ಮಾಡಿ. ಸೊ ಆಲ್ ದ ಡಿಸ್ಟೆನ್ಸಸ್ ಆರ್ ಅಸ್ಯೂಮ್ಡ್ ಟು ಬಿ ನಿಯರ್ಲಿ ಸೇಮ್. ಅಂದ್ರೆ R1 ನ ನಾನು ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, R1 ನ ಇಲ್ಲಿಂದ ಆದ್ರೂ ಇಲ್ಲಿಗಾದ್ರೂ ಮೆಜರ್ ಮಾಡಿ, ಅಥವಾ ಇಲ್ಲಿಂದ ಆದ್ರೂ ಇಲ್ಲಿಗಾದ್ರೂ ಮೆಜರ್ ಮಾಡಿ, ಅಥವಾ ಇಲ್ಲಿಂದ ಆದ್ರೂ ಇಲ್ಲಿಗಾದ್ರೂ ಮೆಜರ್ ಮಾಡಿ. ಸೊ ಎಲ್ಲಾ ಡಿಸ್ಟೆನ್ಸಸ್ ಸೇಮ್ ಬರೋ ತರ ಇರ್ತಕ್ಕಂಥ ಲೆನ್ಸಸ್ ನ ಥಿನ್ ಲೆನ್ಸಸ್ ಅಂತ ಕರಿತೀವಿ. ಯಾಕಂದ್ರೆ ತೀರಾ ಸಣ್ಣದಾಗಿರ್ತಕ್ಕಂಥ ಲೆನ್ಸಸ್. ಈ ಥಿಕ್ನೆಸ್ ತುಂಬಾ ನೆಗ್ಲಿಜಿಬಲ್ ಆಗಿದೆ. ನೀವು ಇಲ್ಲಿಂದ ಮೆಜರ್ ಮಾಡಿದ್ರು ಒಂದೇ, ಇಲ್ಲಿಂದ ಮಾಡಿದ್ರು ಒಂದೇ, ಇಲ್ಲಿಂದ ಮಾಡಿದ್ರು ಒಂದೇ, ಸೆಂಟರ್ ಇಂದ ಮಾಡಿದ್ರು ಒಂದೇ. ಸೊ ಹಾಗಾಗಿ ವಿ ಮೆಜರ್ ಓನ್ಲಿ ಥಿನ್ ಲೆನ್ಸಸ್. H.C. ವರ್ಮಾ ಸರ್ ಬುಕ್ ಅಲ್ಲಿ ಗೊತ್ತಿದೆ ಅನ್ಸುತ್ತೆ. H.C. ವರ್ಮಾ ಬುಕ್ ತೆಗೆದ್ರೆ ನಾವು ನೋಡಿದ್ರೆ ಕಾನ್ವೆಕ್ಸ್ ಲೆನ್ಸ್ ನ ಅವರು ಸಿಂಪಲ್ ಆಗಿ ಈ ತರ ಬರೆದು ಬಿಡ್ತಾರೆ. ಮಾಡ್ತಾ ಎಷ್ಟು ನೋಡಿ, ಸಣ್ಣ ಮಾಡ್ತಾ ಕನ್ಸಿಡರ್ ಎ ಥಿನ್ ಲೆನ್ಸ್ ಅಂತ ಈ ತರ ಬರೆದ್ಬಿಡ್ತಾರೆ. ಇದು ಇಂಡಿಕೇಟ್ ಮಾಡುತ್ತೆ ಕಾನ್ವೆಕ್ಸ್ ಲೆನ್ಸ್ ಅಕಾರ್ಡಿಂಗ್ ಟು H.C. ವರ್ಮಾ ಸರ್. ಬೇಕಾದ್ರೆ ಬುಕ್ ತೆಗೆದು ನೋಡ್ಬೋದು. ಸೊ ಕಾನ್ಕೇವ್ ಲೆನ್ಸ್ ನ ಈ ತರ ಬರೆದ್ಬಿಡ್ತಾರೆ, ಕಾನ್ಕೇವ್ ಲೆನ್ಸ್. ಸೊ ಅಷ್ಟು ತೆಳುವಾಗಿರುತ್ತೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಸೊ ದಿಸ್ ಥಿಕ್ನೆಸ್ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್, ಬಟ್ ನಾಟ್ ಝೀರೋ. ಅಂದ್ರೆ ಲೆನ್ಸೇ ಇಲ್ಲ ಅಂತ ಅರ್ಥ. ಸೊ ಥಿಕ್ನೆಸ್ ಕಮ್ಮಿ ಆಗ್ತಾ ಬರೆಯೋ ಬದಲು ಜಸ್ಟ್ ಈ ತರ ಲೈನ್ ಹಾಕಿ ಈ ತರ ಆರೋ ಮಾರ್ಕ್ ಬರೀತಾರೆ. ಅದನ್ನ ಕಾನ್ವೆಕ್ಸ್ ಲೆನ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತಾರೆ, ಇದನ್ನ ಕಾನ್ಕೇವ್ ಲೆನ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಶ್ರೀ H.C. ವರ್ಮಾ ಸರ್ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಕಾನ್ವೆಕ್ಸ್ ಲೆನ್ಸ್, ರೇಡಿಯಸ್ ಆಫ್ ಕರ್ವೇಚರ್, ಸೆಂಟರ್ ಆಫ್ ಕರ್ವೇಚರ್. ಆಯ್ತಾ? ಸೊ ಈಗ ಕಾನ್ಕೇವ್ ಲೆನ್ಸ್ ನ ನೋಡೋಣ. ಸೊ ಎಂತ ಕಾನ್ಕೇವ್ ಲೆನ್ಸ್? ಥಿನ್ ಕಾನ್ಕೇವ್ ಲೆನ್ಸ್. ಸೊ ಇದೊಂಚೂರು ಎರೇಸ್ ಮಾಡ್ತೀನಿ. ರೇಡಿಯಸ್ ಆಫ್ ಕರ್ವೇಚರ್, ಫಸ್ಟ್ ಯಾವ ಸರ್ಫೇಸ್ ಸಿಗತ್ತೋ ಒಂದು ಲೆನ್ಸ್ಗೆ, ಅಂದ್ರೆ ಈ ಕಡೆಯಿಂದ ಲೈಟ್ ಬಂದ್ರೆ ಇದು ಫಸ್ಟ್ ಸರ್ಫೇಸ್ ಮೀಟ್ ಆಗತ್ತಲ್ಲ. ಸೊ ಇದನ್ನ ಫಸ್ಟ್ ಸರ್ಫೇಸ್ ಅಂತ ಕರೆಯೋಣ. ಸೊ ಅದಕ್ಕೆ ಒಂದು ಸೆಂಟರ್ ಇರುತ್ತೆ, ಅದನ್ನ C1 ಅಂತ ಕರೆಯೋಣ. ಅದಕ್ಕೊಂದು ರೇಡಿಯಸ್ ಇರುತ್ತೆ, ಅದನ್ನ R1 ಅಂತ ಕರೆಯೋಣ. ಅದೇ ತರ ಸೆಕೆಂಡ್ ಸರ್ಫೇಸ್ ಇರುತ್ತೆ. ಸೊ ಸೆಕೆಂಡ್ ಸರ್ಫೇಸ್ ಇದಾಗಿರುತ್ತೆ, ಅದ್ರ ರೇಡಿಯಸ್ ಇಷ್ಟ ಆಗಿರುತ್ತೆ, ಸೆಂಟರ್ ಇಲ್ಲಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಕಾನ್ವೆಕ್ಸ್ ಲೆನ್ಸ್. ಸೊ ಲೆಟ್ ಅಸ್ ಸಿ ಫಾರ್ ಸೇಮ್ ಥಿಂಗ್ ಫಾರ್ ಕಾನ್ಕೇವ್ ಲೆನ್ಸ್. ಸೊ ಇದನ್ನೇ ನಾವು ಕಾನ್ಕೇವ್ ಲೆನ್ಸ್ ಗೆ ಅಪ್ಲೈ ಮಾಡ್ತಾ ನೋಡೋಣ. ಸೊ ಒಂದು ಕಾನ್ಕೇವ್ ಲೆನ್ಸ್ ನ ಬರೀತೀನಿ ಇಲ್ಲಿ. ಸೊ ಐ ವಿಲ್ ರೈಟ್ ಹಿಯರ್ ಒಂದು ಕಾನ್ಕೇವ್ ಲೆನ್ಸ್ ನ ಬರೀತೀನಿ. ಸೊ ಆಸ್ ಐ ಟೋಲ್ಡ್ ಯು, ನಾ ಆಲ್ರೆಡಿ ಹೇಳಿದ್ದೀನಿ, ಈ ಒಂದು ಸರ್ಫೇಸ್ ಇದೆಯಲ್ಲ, ಆ ಸರ್ಫೇಸ್ ಯಾವುದೋ ಒಂದು ಸ್ಪಿಯರ್ಗೆ ಒಂದು ಭಾಗ ಆಗಿತ್ತು. ರಿಮೆಂಬರ್, ಅದೇ ತರ ನಾವು ಬರ್ದಿದ್ದು. ಇಲ್ಲೊಂದು ಸ್ಪಿಯರ್ ಇಟ್ಬಿಟ್ಟು ಮತ್ತೆ ಇಲ್ಲಿ ಇನ್ನೊಂದು ಸ್ಪಿಯರ್ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಮೀಡಿಯಂ ನ ನಾವು ಟ್ರಾನ್ಸ್ಪರೆಂಟ್ ಮೀಡಿಯಂ ಇಂದ ಫಿಲ್ ಮಾಡಿದ್ವಿ. ಸಾರಿ, ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಗ್ಯಾಪ್ ನ ಟ್ರಾನ್ಸ್ಪರೆಂಟ್ ಮೀಡಿಯಂ ಇಂದ ಫಿಲ್ ಮಾಡಿದ್ವಿ. ಸೊ ಒಬ್ಟೈನ್ಡ್ ಥಿಂಗ್ ನೇ ನಾವೇನಂತ ಕರೆದಿದ್ವಿ? ಕಾನ್ಕೇವ್ ಲೆನ್ಸ್ ಅಂತ ಕರೆದಿದ್ವಿ. ಸೊ ಈಗ
ನೋಡಿ ಇಲ್ಲಿ. ಸೊ ಲೈಟ್ ರೇಸ್ ಬಂದು ಫಸ್ಟ್ ಇದನ್ನ ಕೊಲೈಡ್ ಹೈಟ್ ಮಾಡುತ್ತೆ, ಹೌದಾ? ಸೊ ಈಗ ಇಲ್ಲಿಂದ ಇದ್ರ ಸೆಂಟರ್ಗೆ, ಈ ಸ್ಪಿಯರ್ ಇದೆಯಲ್ಲ, ಆ ಸ್ಪಿಯರ್ಗೆ ಒಂದು ಸೆಂಟರ್ ಇರುತ್ತೆ, ಅದನ್ನ ನಾನು C1 ಅಂತ ಕರಿತೀನಿ, ಯಾಕಂದ್ರೆ ಇದು ಫಸ್ಟ್ ಸರ್ಫೇಸ್, ಇದು ಸೆಕೆಂಡ್ ಸರ್ಫೇಸ್. ಈ ಸ್ಪಿಯರ್ಗೆ ಇರ್ತಕ್ಕಂಥ ಸೆಂಟರ್ನ C2 ಅಂತ ಕರಿತೀನಿ. ಅರ್ಥ ಆಯ್ತಾ? ಈಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ನ R1, that is radius of curvature of the first surface, and this is the radius of curvature of the second surface. So that is how we define. Again ಮತ್ತೆ ಸೇಮ್ ಕ್ವಶನ್ ಕೇಳಬಹುದು, ಸರ್ R1 ಇಲ್ಲಿಂದ ಮೆಜರ್ ಮಾಡಬೇಕಾ, ಸೆಂಟರ್ ಇಂದ ಮಾಡಬೇಕಾ, ಇಲ್ಲಿಂದ ಮಾಡಬೇಕಾ? So we have considered the lens so thin so that whether you measure ಇಲ್ಲಿಂದ ಮೆಜರ್ ಮಾಡಿ ಅಥವಾ ಇಲ್ಲಿಂದ ಮಾಡಿ ಎಲ್ಲ ಡಿಸ್ಟೆನ್ಸ್ ಸೇಮ್ ಬರೋ ತರ ಇರೋ ಲೆನ್ಸ್ ನ ಮಾತ್ರ ನಾವು ಸಿಲೆಬಸ್ ಅಲ್ಲಿ ಸ್ಟಡಿ ಮಾಡಕ್ ಹೊರಟಿರೋದು. ಸೊ ಅಂತ ಲೆನ್ಸ್ ಗೆ ಈ ಡಿಸ್ಟೆನ್ಸ್ ಮ್ಯಾಟರೇ ಆಗಲ್ಲ, ಈ ಥಿಕ್ನೆಸ್. ಸೊ ನೀವು R1 ನ ಇಲ್ಲಿಂದ ಆದ್ರೂ ಮೆಜರ್ ಮಾಡಿ, ಇಲ್ಲ ಇಲ್ಲಿಂದ ಆದ್ರೂ ಮೆಜರ್ ಮಾಡಿ, ಅಥವಾ ಇಲ್ಲಿಂದ ಆದ್ರೂ ಮೆಜರ್ ಮಾಡಿ, ಎಲ್ಲಾ ವ್ಯಾಲ್ಯೂಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಸೊ ಅಂತ ಲೆನ್ಸ್ ನ ನಾವೇನಂತ ಕರಿತೀವಿ? ಥಿನ್ ಲೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ಫಾರ್ the thin lenses. So next plano convex lens ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಪ್ಲೇನ್ ಸರ್ಫೇಸ್ ಗೆ ರೇಡಿಯಸ್ ಆಫ್ ಕರ್ವೇಚರ್ ಎಲ್ಲ ಹೇಳ್ತಾರೆ 0 ಅಥವಾ ಸಾರಿ ಇನ್ಫಿನಿಟಿ ಅಂತ. ಸೊ ಹೇಗೆ ಅಂತ ಒಂದು ವಿಜುವಲೈಸ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಟ್ರೈ, ಒಂದು ಫೀಲ್ ತಗೊಳಕ್ಕೆ ಟ್ರೈ ಮಾಡೋಣ. ಸೊ ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ರೇಡಿಯಸ್ ಇಸ್ 1 ಮೀಟರ್. ಜಸ್ಟ್ ಅಸ್ಯೂಮ್, ಒಂದು ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಸ್ಪಿಯರ್ ಹೂಸ್ ರೇಡಿಯಸ್ ಇಸ್ 1 ಮೀಟರ್. R is equals to 1 ಮೀಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸ್ಪಿಯರ್ ನ ಬರೀತೀನಿ, ಅದರ ರೇಡಿಯಸ್ 2, ಅಂದ್ರೆ ಈ ಡಿಸ್ಟೆನ್ಸ್ ಇದೆಯಲ್ಲ ಅದರ ಡಿಸ್ಟೆನ್ಸ್ 2 ಅಂತ ಅನ್ಕೊಂತೀನಿ. ಸೊ ಈಗ ಇನ್ನೊಂದು ಸ್ಪಿಯರ್ ನ ಬರೀತೀನಿ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅನದರ್ ಸ್ಪಿಯರ್. ಸೊ ಅದರ ರೇಡಿಯಸ್ ಒಂಚೂರು ಡಿವಿಯೇಟ್ ಆಯ್ತು. ಸೊ ಇನ್ನೊಂದು ಸ್ಪಿಯರ್ ಬರ್ದಿದ್ದೀನಿ, ಅದರ ರೇಡಿಯಸ್ 3 ಯೂನಿಟ್ಸ್ ಅಂತ ಅನ್ಕೊಳ್ಳೋಣ. ಇದು 1, ಇದು 2, ಇದು 3. ಸೊ ಅದೇ ತರ ಇನ್ನೊಂದು ಬರೀತೀನಿ. ಸೊ ಇದರ ರೇಡಿಯಸ್ 4 ಯೂನಿಟ್ಸ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ರೇಡಿಯಸ್ ಜಾಸ್ತಿ ಆಗ್ತಿದ್ದಷ್ಟು ಕರ್ವೇಚರ್ ಕಮ್ಮಿ ಆಗ್ತಿದೆ. ಕರ್ವೇಚರ್ ನೋಡಿ ಇಲ್ಲಿ. ಸೊ ಫಸ್ಟ್ ಹೀಗಿತ್ತು ಕರ್ವೇಚರು, ರೇಡಿಯಸ್ ಜಾಸ್ತಿ ಆದ್ರೆ ಒಂಚೂರು ಹೀಗಾಯ್ತು, ಮತ್ತೆ ರೇಡಿಯಸ್ ಜಾಸ್ತಿ ಆದ್ರೆ ಇನ್ನೊಂಚೂರು ಹೀಗಾಯ್ತು, ಮತ್ತೆ ರೇಡಿಯಸ್ ಜಾಸ್ತಿ ಇನ್ನೊಂಚೂರು ಹೀಗಾಯ್ತು. ಅಂದ್ರೆ ಈ ನೇಚರ್ ಇದೆಯಲ್ಲ ಅದು ಕರ್ವ್ಡ್ ಇಂದ ಸ್ಟ್ರೈಟ್ ಕಡೆಗೆ ಹೋಗ್ತಿದೆ. So just assume a bigger and bigger and bigger and bigger and bigger surface. So ಈ ಕರ್ವೇಚರ್ ಚಿಕ್ಕದಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ತರ ಇರ್ತಕ್ಕಂಥ ಕರ್ವೇಚರ್, ಈ ತರ ಇರ್ತಕ್ಕಂಥ ಕರ್ವೇಚರ್ ರೇಡಿಯಸ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂಚೂರು ಈ ತರ ಆಯ್ತು, ಇನ್ನೂ ಒಂಚೂರು ಜಾಸ್ತಿ ಮಾಡಿದ್ರೆ ಈ ತರ ಆಯ್ತು. ಸೊ ಅದೇ ತರ ಇನ್ಫೈನೈಟ್ ರೇಡಿಯಸ್ ಇರ್ತಕ್ಕಂಥ ಒಂದು ಸ್ಪಿಯರ್ ನ, ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡಿದ್ರೆ, ಸೊ ದಟ್ ವಿಲ್ ಬಿ ಹ್ಯಾವಿಂಗ್ ಪ್ಲೇನ್ ಸರ್ಫೇಸ್. ಈಗ ಇನ್ಫೈನೈಟ್ ಇರ್ತಕ್ಕಂಥ ಒಂದು ನೋಡಿ, ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಪಿಯರ್ ನ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈ ಕರ್ವೇಚರ್ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸೊ ಒಂದು ಪೋರ್ಷನ್ ನ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಆಲ್ಮೋಸ್ಟ್ ಲುಕಿಂಗ್ ಲೈಕ್ ಎ ಪ್ಲೇನ್. ಸೊ ಹಾಗಾದ್ರೆ ಒಂದು ಪ್ಲೇನ್ ಸರ್ಫೇಸ್ ನ ಕೊಟ್ರೆ, ಒಂದು ಪ್ಲೇನ್ ಮಿರರ್ ನ ಕೊಟ್ರೆ, ಅಥವಾ ಒಂದು ಪ್ಲೇನ್ ಸರ್ಫೇಸ್ ನ ಕೊಟ್ರೆ, we can assume that plane surface is a part of sphere which is having infinite radius. ಅರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಪ್ಪ. ಸೊ ನಿಮ್ ಗ್ರೌಂಡ್ ಹೋಗಿದ್ದೀರಾ, ಸ್ಕೂಲ್ ಗ್ರೌಂಡ್ಗೆ, ದೊಡ್ಡದಾಗಿರುತ್ತೆ. ಅದು ಯಾವ ತರ ಇರುತ್ತೆ? ಪ್ಲೇನ್ ಆಗಿದೆಯಾ? ಕರೆಕ್ಟ್ ಅಲ್ಲ? ಪ್ಲೇನ್ ಆಗೇ ಇದೆ, ನಿಮ್ ಕಣ್ಣಿಗೆ ಕಾಣಿಸೋದು ಪ್ಲೇನ್ ಆಗೇ ಇದೆ. ಬಟ್ ದಟ್ ಗ್ರೌಂಡ್ ಇಸ್ ಅ ಪಾರ್ಟ್ ಆಫ್ ದ ಅರ್ತ್. ಅರ್ತ್ ರೇಡಿಯಸ್ ಎಷ್ಟು? 6400. ದೊಡ್ಡದಾಗಿರ್ತಕ್ಕಂಥ ರೇಡಿಯಸ್. ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ರೇಡಿಯಸ್ ಸ್ಪಿಯರ್ದು ಒಂದು ಪಾರ್ಟ್ ನಿಮ್ಮ ಸ್ಕೂಲ್ ಗ್ರೌಂಡ್. ಬಟ್ ಆ ಸ್ಕೂಲ್ ಗ್ರೌಂಡ್ ಯಾವ ತರ ಕಾಣಿಸ್ತಿದೆ? ಫ್ಲಾಟ್ ಆಗಿ ಕಾಣಿಸ್ತಿದ್ಯಾ? ಸೊ ಆ ಫ್ಲಾಟ್ ಸರ್ಫೇಸ್ ನೇ ನಾವು ಇಟ್ ಈಸ್ ಅ ಪಾರ್ಟ್ ಆಫ್ ಸ್ಪಿಯರ್ ವಿಚ್ ಇಸ್ ಹ್ಯಾವಿಂಗ್ ಇನ್ಫೈನೈಟ್ ರೇಡಿಯಸ್ ಅಂತ ಕರಿಬಹುದಾ? ಸೊ ದೇರ್ ಫೋರ್ ಇವಾಗಿಂದ ಪ್ಲೇನ್ ಸರ್ಫೇಸ್ ಎಲ್ಲಾದ್ರೂ ಕಾಣಿಸಿದ್ರೆ ಇಟ್ ಈಸ್ ಅ ಪಾರ್ಟ್ ಆಫ್ ಸ್ಪಿಯರ್ ಅಂಡ್ ಯೂಸ್ ರೇಡಿಯಸ್ ಇಸ್ ಇನ್ಫಿನಿಟಿ ಅಂತ ಹೇಳ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಮಜಾ ಬಂತಾ ಇದು ಹೇಗೆ ಅಂತ ಅರ್ಥ ಆಯ್ತು ಅನ್ಕೊಂತಿದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಪ್ಲೇನ್ ಸರ್ಫೇಸ್. ಒಂದು ಪ್ಲೇನ್ ಸರ್ಫೇಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಒಂದು ಪ್ಲೇನ್ ಸರ್ಫೇಸ್ ಇದ್ರೆ, ಒಂದು ನಾರ್ಮಲ್ ಆಗಿ ಪ್ಲೇನ್ ಸರ್ಫೇಸ್ ಇದ್ರೆ, ದಿಸ್ ಈಸ್ ಎ ಪಾರ್ಟ್ ಆಫ್ ಎ ಸ್ಪಿಯರ್. ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಪಿಯರ್ ನ ಭಾಗ ಇದು. such that sphere radius is infinity. So ಈ ತರನು ಹೇಳ್ಬೋದು. I hope you understood. So let us consider a plano convex lens. A plano convex lens. A plano convex lens. Okay. So ಇದಕ್ಕೆ ರೇಡಿಯಸ್ ಆಫ್ ಕರ್ವೇಚರ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಯಾವ ತರ ಡಿಫೈನ್ ಮಾಡೋದು ನೋಡೋಣ. ಸೊ ನೋಡಿ, ಇದು ಫಸ್ಟ್ ಸರ್ಫೇಸ್, ಆಬ್ವಿಯಸ್ಲಿ ಪ್ಲೇನ್ ಸರ್ಫೇಸ್, ಫಸ್ಟ್ ಸರ್ಫೇಸ್. ಸೊ ಇದಕ್ಕೆ ರೇಡಿಯಸ್ ಎಷ್ಟಿರುತ್ತೆ? ರೇಡಿಯಸ್ ಆಫ್ ಕರ್ವೇಚರ್ ಇನ್ಫಿನಿಟಿ ಇರುತ್ತೆ.
ನೋ ಡೌಟ್ ಇನ್ ದಟ್, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಸೆಕೆಂಡ್ ಸರ್ಫೇಸ್ ನಾವು ಇಟ್ ಇಸ್ ಅ ಪಾರ್ಟ್ ಆಫ್ ಸ್ಪಿಯರ್ ಅಂತ ಅಸ್ಯೂಮ್ ಮಾಡ್ಕೋಬಹುದಾ? ಸೊ ವಿ ಕ್ಯಾನ್ ಅಸ್ಯೂಮ್ ದಿಸ್ ಇಸ್ ಅ ಪಾರ್ಟ್ ಆಫ್ ಸ್ಪಿಯರ್ ಅಂಡ್ ದಟ್ ವಿಲ್ ಬಿ ಹ್ಯಾವಿಂಗ್ ಅ ರೇಡಿಯಸ್, ಐ ವಿಲ್ ಕಾಲ್ ದಟ್ ಆಸ್ R2. ಸೊ ಅದಕ್ಕೊಂದು ಸೆಂಟರ್ ಇರುತ್ತೆ, ಅದನ್ನ C2 ಅಂತ ಅನ್ಕೊಂತೀನಿ. ಸೊ ನಾವು ಇಟ್ ಇಸ್ ಕ್ಲಿಯರ್. ಸೊ ಈಗ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಹೇಳಿರಿ, ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಟು ಫ್ಲಾಟ್ ಸರ್ಫೇಸ್ such that it should pass through C2. C2 ಇಂದ ಪಾಸ್ ಆಗ್ತಕ್ಕಂತ ಒಂದು ಲೈನ್ ಮತ್ತೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂತ ಲೈನ್, that is what we call it as a principal axis. Principal axis. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೀರಿ, ಪ್ರಿನ್ಸಿಪಲ್ ಅಲ್ಲ ಪ್ರಿನ್ಸಿಪಾಲ್. ನಿಮ್ಮ ಪ್ರಾಂಶುಪಾಲರು ಪ್ರಿನ್ಸಿಪಲ್ ಇದೆಯಾ, ಆ ಪ್ರಿನ್ಸಿಪಲ್. ಅದ್ಯಾಕೆ ಇಲ್ಲಿ ಬಂತು ಪ್ರಾಂಶುಪಾಲರು ಯಾಕೆ ಬಂದ್ರಿ ಅಂದ್ರೆ ಇದು ಮೇನ್ ಆಕ್ಸಿಸ್, ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು, ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್. ಸೊ ಈ ಆಕ್ಸಿಸ್ ನ ನಾವು ಮೇನ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನ ಪ್ರಿನ್ಸಿಪಾಲ್ ಆಕ್ಸಿಸ್, ಪ್ರೊನೌನ್ಸ್ ಮಾಡುವಾಗ ಪ್ರಿನ್ಸಿಪಲ್ ಆಕ್ಸಿಸ್ ಅಂತಾನೆ ಹೇಳ್ತೀವಿ. ನಿಮ್ ಟೀಚರ್ ಮುಂದೆ ಹೋಗಿ ಪ್ರಿನ್ಸಿಪಾಲ್ ಆಕ್ಸಿಸ್ ಅಂತ ಹೇಳ್ಬೇಡಿ, ತಗೊಂಡು ನೋಡಿತಾರೆ. ಓಕೆ, ಸೊ ಈಗ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ಗೆ ನಾವು ಯಾವ ತರ ಪ್ರಿನ್ಸಿಪಲ್ ಆಕ್ಸಿಸ್ ನ ಡಿಫೈನ್ ಮಾಡೋದು ಅಂದ್ರೆ, ಸೊ ಎರಡು ಸೆಂಟರ್ ಆಫ್ ಕರ್ವೇಚರ್ ಇರುತ್ತಾ. ಸೊ ಇದನ್ನ ನಾವು C2 ಅಂದ್ವಿ, ಯಾಕೆ ಇದು ಸೆಕೆಂಡ್ ಸರ್ಫೇಸ್, ಅದರ ಸೆಂಟರ್ ಈ ಕಡೆ ಇದೆ, ಇದು ಫಸ್ಟ್ ಸರ್ಫೇಸ್, ಅದರ ಸೆಂಟರ್ C1 ಈ ಕಡೆ ಇದೆ. ಸೊ ಇವೆರಡರ ಮುಖಾಂತರ ಪಾಸ್ ಆಗ್ತಕ್ಕಂಥ ಲೈನ್ ನ ನಾವೇನಂತ ಕರಿತೀವಿ, ಪ್ರಿನ್ಸಿಪಾಲ್ ಆಕ್ಸಿಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆಕ್ಸಿಸ್ ಅಥವಾ ಮೇನ್ ಆಕ್ಸಿಸ್. ದಿಸ್ ಇಸ್ ಅಬೌಟ್ ದ radius of curvature. So next ನೋಡೋಣ, that is optical center. So optical center ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅರ್ಥ ಆಯ್ತಾ ಇದು? ಸೊ ಆಪ್ಟಿಕಲ್ ಸೆಂಟರ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ, ತುಂಬಾ ಬೇಸಿಕ್ ಥಿಂಗ್ಸ್ ಆಲ್ರೆಡಿ 10th ಅಲ್ಲಿ ಓದಿರೋವು, ಮತ್ತೆ ತುಂಬಾ ಸಿಂಪಲ್ ಟಾಪಿಕ್ಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಆಪ್ಟಿಕಲ್ ಸೆಂಟರ್. ಆಪ್ಟಿಕಲ್ ಸೆಂಟರ್ ಏನಿದು ಆಪ್ಟಿಕಲ್ ಸೆಂಟರ್? ಸೊ ನೀವು ಡಿಫೈನ್ ಮಾಡಿರ್ತೀರಿ, ಇಟ್ ಇಸ್ ಅ ಪಾಯಿಂಟ್ ಥ್ರೂ ವಿಚ್ ದ ಲೈಟ್ ಪಾಸಸ್ ವಿತೌಟ್ ಎನಿ ಡಿವಿಯೇಷನ್ ಅಂತ ಓದಿರ್ತೀವಿ. ಸೊ ಈಗ ಒಂದು ಲೆನ್ಸ್ ನ ಕನ್ಸಿಡರ್ ಮಾಡ್ತೀನಿ, ಯಾವುದೋ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಮುಖಾಂತರ ಲೈಟ್ ನ ಕಳಿಸಿದ್ರೆ ಯಾವುದೇ ಡಿವಿಯೇಷನ್ ಇಲ್ದಿರ ಹಾಗೆ ಹೋಗ್ಬಿಡುತ್ತೆ ವಾಪಸ್, ವಿತೌಟ್ ಎನಿ ಡಿವಿಯೇಷನ್. ಅಂತ ಪಾಯಿಂಟ್ ನ ನಾವೇನಂತ ಕರಿತೀವಿ, ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಆಪ್ಟಿಕಲ್ ಸೆಂಟರ್. ಸೊ ಅದು ಯಾವಾಗಲೂ ಜೊಮೆಟ್ರಿಕಲ್ ಸೆಂಟರ್ ಅಲ್ಲೇ ಇರುತ್ತಾ? ನೋ ಗ್ಯಾರಂಟಿ, ಹೇಳ್ತೀನಿ ಹೇಗೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಈ ತರ ಡಿಫೈನ್ ಮಾಡ್ತೀವಿ, ಆಪ್ಟಿಕಲ್ ಸೆಂಟರ್ ಇಸ್ ಅ ಪಾಯಿಂಟ್ ಥ್ರೂ ವಿಚ್ ಎನಿ ಲೈಟ್ ಪಾಸಿಂಗ್ ಥ್ರೂ ದಟ್ ಪಾಯಿಂಟ್ ಪಾಸಸ್ ವಿತೌಟ್ ಎನಿ ಡಿವಿಯೇಷನ್. ಏನು ಡಿವಿಯೇಷನ್ ಇಲ್ದಿರನೆ ಪಾಸ್ ಆಗ್ತಕ್ಕಂಥ ಪಾಯಿಂಟ್ ನ ಪ್ರಿಸಮ್ ಲೆನ್ಸ್ ಒಳಗಡೆ ಇರ್ತಕ್ಕಂಥ ಪಾಯಿಂಟ್ ನ ನಾವೇನಂತ ಕರಿತೀವಿ, ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಆಪ್ಟಿಕಲ್ ಸೆಂಟರ್. ಸೊ ಯಾಕೆ ಇದು ಡಿವಿಯೇಷನ್ ಆಗಲ್ಲ ಅಂದ್ರೆ, ಆಕ್ಚುಲಿ ಡಿವಿಯೇಷನ್ ಆಗತ್ತೆ. ನೀವೇ ಹೇಳಿದ್ರಿ ಆಗಲ್ಲ ಅಂತ, ಈಗ ಹೇಳ್ತಿದ್ರಿ ಪ್ಲೇಟ್ ಚೇಂಜ್ ಮಾಡಿದ್ರ. ಸೊ ನೋಡಿ ಹೇಳ್ತೀನಿ, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್. ಸೊ ಅದೇ ತರ ಇದಕ್ಕೆ ಕಾನ್ಕೇವ್ ಲೆನ್ಸ್ಗೂ ಡಿಫೈನ್ ಮಾಡ್ಬಿಡ್ತೀನಿ ನೋಡಿ. ಸೊ ಆ ಕಾನ್ಕೇವ್ ಲೆನ್ಸ್ ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಯಾವುದೋ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ ಮುಖಾಂತರ ಲೈಟ್ ನ ಪಾಸ್ ಮಾಡಿದ್ರೆ ವಿತೌಟ್ ಎನಿ ಡಿವಿಯೇಷನ್ ಇಟ್ ವಿಲ್ ಪಾಸಸ್. ನೀವು ಯಾವ ರೇ ಆದ್ರೂ ಆ ಕಡೆ ಆ ಡೈರೆಕ್ಷನ್ ಅಲ್ಲಿ ಕೊಡಿ, ಆ ಪಾಯಿಂಟ್ ಮುಖಾಂತರ ಕಳಿಸಿ, that will pass without any deviation ಅಂತ ಒಂದು ಪಾಯಿಂಟ್ ನ ನಾವು ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಸೊ ಆಕ್ಚುಲಿ ಡಿವಿಯೇಟ್ ಆಗತ್ತೆ ಬಟ್ ಆಗಲ್ಲ, ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಈಗ ಒಂದು ಲೆನ್ಸ್ ನ ಕನ್ಸಿಡರ್ ಮಾಡೋಣ, ಒಂದು ಲೆನ್ಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಕಾನ್ವೆಕ್ಸ್ ಲೆನ್ಸ್ ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಬೇಕಾದ್ರೆ ಕಾನ್ಕೇವ್ ಲೆನ್ಸ್ಗೂ ನೀವು ಸೇಮ್ ಲಾಜಿಕ್ ನ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಆಪ್ಟಿಕಲ್ ಸೆಂಟರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ದಿಸ್ ಸ್ಮಾಲ್ ಪೋರ್ಷನ್ ಆಫ್ ದ ಲೆನ್ಸ್ ಸಪರೇಟ್ಲಿ. ಸೊ ನೋಡಿ, ಈ ಸ್ಮಾಲ್ ಪೋರ್ಷನ್ ನಾನು ಮೋರ್ ಆರ್ ಲೆಸ್ ಗ್ಲಾಸ್ ಸ್ಲ್ಯಾಬ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಗ್ಲಾಸ್ ಸ್ಲ್ಯಾಬ್, ಹೆಚ್ಚು ಕಮ್ಮಿ ಗ್ಲಾಸ್ ಸ್ಲ್ಯಾಬ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಸೊ ಈಗ ಇಲ್ಲಿ ಒಂದು ರೇ ಬೀಳುತ್ತೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಎ ರೇ ಇಸ್ ಫಾಲಿಂಗ್. ಈಗ ರೇರರ್ ಇಂದ ಡೆನ್ಸರ್ ಗೆ ಹೋಗ್ತದೆ, ಏನಾಗುತ್ತೆ, ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಈಗ ಇಲ್ಲಿ ಇನ್ನೊಂದು ನಾರ್ಮಲ್ ನ ಡ್ರಾ ಮಾಡೋಣ. ಸೊ ಈಗ ಏನಾಗುತ್ತೆ, ಡೆನ್ಸರ್ ಇಂದ ರೇರರ್ ಹೋಗ್ತಿದೆ, ಇದು ಈ ಕಡೆಗೆ ಹೋಗುತ್ತೆ, ಹೌದಾ? ಸೊ ಆಕ್ಚುಲಿ ರೇ ಈಗ ಹೋಗ್ಬೇಕಾಗಿದ್ದು ಒಂಚೂರು ಡಿವಿಯೇಟ್ ಆಗಿ ಇಷ್ಟು ಬಂತು, ಇದನ್ನೇ ನಾವು ಲ್ಯಾಟ್ರಲ್ ಶಿಫ್ಟ್ ಅಂತ ಕರೆದಿದ್ವಿ, ಹೌದಾ? ಸೊ ಲ್ಯಾಟ್ರಲ್ ಶಿಫ್ಟ್ ಗೆ ಈಕ್ವೇಶನ್ ಏನು, ಲ್ಯಾಟ್ರಲ್ ಶಿಫ್ಟ್ ಇಸ್ ಈಕ್ವಲ್ಸ್ ಟು t into 1 minus 1 by mu. T into 1 minus 1 by mu. Mu is a refractive index of the medium which is inside and T is a thickness. ಇದನ್ನ ನಾವು thickness ಅಂತ ಕರೆದಿದ್ವಿ, ಹೌದಾ? ಸೊ ಈಗ thickness ಕಮ್ಮಿ ಆಗ್ತಾ ಇದ್ರೆ ಈ ರೇ, ಎಮರ್ಜೆಂಟ್ ರೇ ಇದ್ರ ಹತ್ರ ಬರ್ತಾ ಇರುತ್ತೆ, ಅಂದ್ರೆ ಲ್ಯಾಟ್ರಲ್ ಶಿಫ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಥಿಕ್ನೆಸ್ ಇನ್ನೊಂಚೂರು ಕಮ್ಮಿ ಆಯ್ತು ಅಂತ ಅನ್ಕೋರಪ್ಪ, ಈ ಲ್ಯಾಟ್ರಲ್ ಶಿಫ್ಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಇನ್ನೊಂಚೂರು ಥಿಕ್ನೆಸ್ ಕಮ್ಮಿ ಮಾಡ್ತೀನಿ ನೋಡಿ, ಇನ್ನೊಂಚೂರು ಥಿಕ್ನೆಸ್ ನ ಕಮ್ಮಿ ಮಾಡಿದ್ರೆ, ಸೊ ಈಗ ಬರ್ತಕ್ಕಂಥ ರೇ
ಏನಾಗುತ್ತೆ, ಸೊ ಒಂಚೂರು ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆಗುತ್ತೆ, ಮತ್ತೆ ಇಲ್ಲಿ ಏನಾಗುತ್ತೆ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಸೊ ಈಗ ಇಲ್ಲಿ ಲ್ಯಾಟ್ರಲ್ ಶಿಫ್ಟ್ ಇದೆಯಲ್ಲ, ಸೊ ಇದು ಕಮ್ಮಿ ಇರುತ್ತೆ, ಇದಕ್ಕಿಂತ ಥಿಕ್ನೆಸ್ ಕಮ್ಮಿ ಮಾಡ್ತಾ ಹೋಗ್ಬೇಕು. ಸೊ ಆವಾಗ ಲ್ಯಾಟ್ರಲ್ ಶಿಫ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ವೆನ್ ದ ಥಿಕ್ನೆಸ್ ಟೆನ್ಸ್ ಟು 0, ನಾಟ್ ಎಕ್ಸಾಕ್ಟ್ಲಿ 0, ಎಕ್ಸಾಕ್ಟ್ಲಿ 0 ಅಂದ್ರೆ ಲೆನ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ವೆನ್ ದ ಥಿಕ್ನೆಸ್ ಟೆನ್ಸ್ ಟು 0, ಲ್ಯಾಟ್ರಲ್ ಶಿಫ್ಟ್ ಟೆನ್ಸ್ ಟು 0 ಅಂದ್ರೆ ಯಾವುದೇ ಒಂದು ಅದ್ರ ಮುಖಾಂತರ ಪಾಸ್ ಆಗುತ್ತೆ ವಿತೌಟ್ ಎನಿ ಡಿವಿಯೇಷನ್ ಪಾಸ್ ಆಗುತ್ತೆ. ದಟ್ ಪಾಸಸ್ ವಿತೌಟ್ ಎನಿ ಡಿವಿಯೇಷನ್, ಆಕ್ಚುಲಿ ಎಕ್ಸಾಕ್ಟ್ಲಿ ನಾಟ್ ವಿತೌಟ್ ಎನಿ ಡಿವಿಯೇಷನ್, ಸ್ಲೈಟ್ ಆಗಿ ಡಿವಿಯೇಷನ್ ಇರುತ್ತೆ. ನಮ್ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ಥಿನ್ ಲೆನ್ಸಸ್. ಈ ಥಿಕ್ನೆಸ್ ಬಹಳ ಕಮ್ಮಿ ಇರುತ್ತೆ. ಥಿಕ್ನೆಸ್ ಬಹಳ ಕಮ್ಮಿ ಇದ್ರೆ ಏನಾಗುತ್ತೆ, ಈ ಲ್ಯಾಟ್ರಲ್ ಶಿಫ್ಟ್ ಏನಿದೆ ಕಮ್ಮಿ ಆಗುತ್ತೆ. ಅಂದ್ರೆ ಡಿವಿಯೇಷನ್ ಟೆನ್ಸ್ ಟು 0 ಫಾರ್ ಥಿಕ್ ಲೆನ್ಸಸ್. ಸೊ ನೀವು ಡಿಫೈನ್ ಮಾಡುವಾಗ ಇದೇ ತರ ಮಾಡಿ. ಸೊ ಯಾವುದೋ ಒಂದು ಪಾಯಿಂಟ್ ಮೇಲೆ ಪಾಸ್ ಆದ್ರೆ, ಆ ಪಾಯಿಂಟ್ ಇಂದ ಪಾಸ್ ಆದ್ರೆ ಲೈಟ್ ಡಿವಿಯೇಷನ್ ನೆಗ್ಲಿಜಿಬಲ್ ಆಗಿದ್ರೆ, 0 ಅಂತ ಹೇಳ್ಬಾರ್ದು, ಈಗ ನೆಗ್ಲಿಜಿಬಲ್ ಆಗಿದ್ರೆ ಆ ಪಾಯಿಂಟ್ ನ ನಾವೇನಂತ ಕರಿತೀವಿ, ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೋಟ್ ಮಾಡ್ಕೋಬೇಕಾಗಿರೋದು ಇದೆ. ಸೊ ಆಲ್ವೇಸ್ ನೀಡ್ ನಾಟ್ ಟು ಲೈ ಇನ್ ದ ಜೊಮೆಟ್ರಿಕಲ್ ಸೆಂಟರ್. ಅಂದ್ರೆ ಜೊಮೆಟ್ರಿಕಲ್ ಫಿಸಿಕಲ್ ಆಗಿ ಒಂದು ಸೆಂಟರ್ ಇರ್ತಲ್ಲ, ಆ ಪಾಯಿಂಟ್ ಅಲ್ಲೇ ಇರ್ಬೇಕಂತ ಗ್ಯಾರಂಟಿ ಇಲ್ಲ. ಸೊ ದಟ್ ವಿಲ್ ಎಕ್ಸಿಸ್ಟ್ ಓನ್ಲಿ ಇಫ್ R1 is equals to R2. So if R1 is equals to R2, ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಬಗ್ಗೆ ಮಾತಾಡಿದ್ವಲ್ಲ, if R1 is equals to R2, then geometrical center will be equals to optical center. Geometrical center ಮತ್ತೆ optical center ಎರಡು ಯಾವಾಗ ಕೋಇನ್ಸಿಡೆಂಟ್ ಆಗುತ್ತೆ ಅಂದ್ರೆ if R1 is equals to R2. So what about this one? So plano convex lens ಗೆ ಈಗ geometrical center ಅಲ್ಲಿ ಇರುತ್ತೆ, optical center ಇಲ್ಲ. So ಬೇರೆ ಕಡೆ ಶಿಫ್ಟ್ ಆಗಿರುತ್ತೆ. So you have to note this one. If R1 is equal to R2, then the geometrical center is equals to optical center. ಅರ್ಥ ಆಯ್ತಾ ಏನು ಹೇಳಿದೆ ಅಂತ? So next we will talk about focus and focal length. Then so usually ಅದು ಲೆನ್ಸ್ ಒಳಗಡೆನೆ ಇರುತ್ತೆ, ಆಪ್ಟಿಕಲ್ ಸೆಂಟರ್ geometrical center ಒಳಗಡೆನೆ ಇರುತ್ತೆ ಲೆನ್ಸ್ ಒಳಗಡೆ. ಬಟ್ ಆಪ್ಟಿಕಲ್ ಸೆಂಟರ್ ಆಲ್ವೇಸ್ need not to be coincide with the geometrical center. So geometrical center optical center ಒಂದೇ ಕಡೆ ಇರಬೇಕಾದ್ರೆ ಈ ಕಂಡೀಷನ್ ನ ಸ್ಯಾಟಿಸ್ಫೈ ಆಗಬೇಕು. So next we will talk about focus and focal length of the lenses. I am going to erase that. Focus and focal length of the lenses. Focus and focal length of thin lenses. So ನಾವು ಮಾತಾಡೋದೆಲ್ಲ thin lenses ಬಗ್ಗೆ. Focus ನ f ಅಂತ ಕರಿತೀವಿ, focal length small f ಅಂತ ಕರಿತೀವಿ. So let us see what is going to happen. So ಒಂದು ಲೆನ್ಸ್ ನ ಕನ್ಸಿಡರ್ ನೋಡಿ, ಎರಡು ಫೋಕಸ್ ಇರುತ್ತೆ. So always you will have two focus for a given lens. So ಎರಡರ ಬಗ್ಗೆನೂ ಮಾತಾಡೋಣ. So focus number 1, focus 1. ಸೊ ಅದನ್ನ ನಾನು F1 ಅಂತ ಕರಿತೀನಿ. ಸೊ F1 ನ ಯಾವ ತರ ಡಿಫೈನ್ ಮಾಡೋದು, ಒಂದು ಲೆನ್ಸ್ ನ ಕನ್ಸಿಡರ್ ಮಾಡೋಣ. ಫಸ್ಟ್ ಕಾನ್ವೆಕ್ಸ್ ಲೆನ್ಸ್ ನ ಕನ್ಸಿಡರ್ ಮಾಡಿರ್ತೀನಿ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪಾಯಿಂಟ್ ಸೋರ್ಸ್ ಆಫ್ ಲೈಟ್ ನ ಇಟ್ರೆ, ಅಲ್ಲಿಂದ ಬರ್ತಕ್ಕಂತ ಲೈಟ್ ಇದ್ರ ಮೇಲೆ ಬಿದ್ದಾಗ ಎಮರ್ಜೆಂಟ್ ರೇಸ್ ಪ್ಯಾರಲಲ್ ಆಗಿರುತ್ತೆ. The point at which if you keep the point source of light on the principal axis, ಈ ಪಾಯಿಂಟ್ ಯಾವ್ದ್ರ ಮೇಲೆ ಇರುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಕಡ್ಡಾಯವಾಗಿ ಇರಲೇಬೇಕು. ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಲೈಟ್ ನ ಇಟ್ರೆ, ಅಲ್ಲಿಂದ ಬರ್ತಕ್ಕಂಥ ಲೈಟ್ ಲೆನ್ಸ್ ಮೇಲೆ ಬಿದ್ದು ರಿಫ್ರಾಕ್ಷನ್ ಆಗಿ ಅದೇನಾದ್ರೂ ಪ್ಯಾರಲಲ್ ಆಗಿ ಹೊರಗಡೆ ಬಂದ್ರೆ ಅಂತ ಪಾಯಿಂಟ್ ನ ಅಡ್ಜಸ್ಟ್ ಮಾಡಿ ನೋಡಿ, ಟ್ರಯಲ್ ಅಂಡ್ ಎರರ್. ಸೊ ಇಲ್ಲಿಡಿ ಪ್ಯಾರಲಲ್ ಬರುತ್ತಾ ಚೆಕ್ ಮಾಡಿ. ಸೊ ಅದೇ ಲೈಟ್ ನ ತಗೊಂಡ್ಬಂದು ಇಲ್ಲಿಡಿ, ಸೊ ಚೆಕ್ ಮಾಡಿ ಪ್ಯಾರಲಲ್ ಆಗಿಲ್ವಾ, ಮತ್ತೆ ಇನ್ನೊಂದು ಪಾಯಿಂಟ್ ಇಡಿ, ಸೊ ಪ್ಯಾರಲಲ್ ಆಗಿಲ್ವಾ. ಅದೇ ತರ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಲೈಟ್ ನ ಇಟ್ರೆ ಹೊರಗಡೆ ಬರ್ತಕ್ಕಂಥ ಲೈಟ್ ಯಾವ ತರ ಇರುತ್ತೆ, ಸೊ ದೇ ವಿಲ್ ಬಿ ಪ್ಯಾರಲಲ್ ಟು ಈಚ್ ಅದರ್. ಸೊ ಅಂತ ಪಾಯಿಂಟ್ ನ ನಾವು ಫೋಕಸ್ ನಂಬರ್ 1 ಅಂತ ಕರಿತೀವಿ. ವಿ ಕಾಲ್ ದಟ್ ಆಸ್ ಅ ಫೋಕಸ್ ನಂಬರ್ 1. ಸೊ ದಿಸ್ ಇಸ್ ಫಾರ್ ಕಾನ್ವೆಕ್ಸ್ ಲೆನ್ಸ್. ಸೊ ಫಸ್ಟ್ ಫೋಕಸ್ ಲೆಫ್ಟ್ ಸೈಡ್ ಇರುತ್ತೆ. ಸೊ ಯೂಶಲಿ ನಿಮಗೆ ಸೆಕೆಂಡ್ ಫೋಕಸ್ ಬಗ್ಗೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಹೇಳ್ತಾರೆ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ ನೋಡಿ. ಸೊ ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್ ನ ಡಿಫೈನ್ ಮಾಡೋಣ. ಫಾರ್ ಕಾನ್ಕೇವ್ ಲೆನ್ಸ್, ಒಂದು ಕಾನ್ಕೇವ್ ಲೆನ್ಸ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಹೌ ಟು ಡಿಫೈನ್ ಫಾರ್ ದ ಕಾನ್ಕೇವ್ ಲೆನ್ಸ್. ಸೊ ಯು ಟೇಕ್ ಎ ಸೆಟ್ ಆಫ್ ರೇಸ್, ಒಂದು ರೇ ಸೆಟ್ ನ ತಗೊಳ್ಳೋಣ. ಎರಡು ರೇಸ್ ನ ತಗೊಂಡಿನಿ ಫಾರ್ ಜಸ್ಟ್ ಫಾರ್ ಕನ್ಸಿಡರೇಷನ್. ಯಾವುದೋ ಒಂದು ಪಾಯಿಂಟ್ ಕಡೆಗೆ ಡೈವರ್ಟ್ ಕನ್ವರ್ಜ್ ಆಗ್ಬೇಕಾಗಿರ್ತಕ್ಕಂಥ ರೇ
ಆಕ್ಚುಲಿ ಎರಡು ರೇಸ್ ನ ತಗೊಂಡಿದ್ದೀನಿ. ಆ ಎರಡು ರೇಸು ಈ ಲೆನ್ಸ್ ಇಲ್ಲ ಅಂದಿದ್ರೆ ಇಲ್ಲಿ ಕನ್ವರ್ಜ್ ಆಗಬೇಕಾಗಿತ್ತು. ಸೊ ಇಲ್ಲಿ ಆಪ್ಟಿಕಲ್ ಸೆಂಟರ್ ಇದೆ, ಡು ನಾಟ್ ಫಾರ್ ಸಾರಿ ನಾಟ್ ಆಪ್ಟಿಕಲ್ ಸೆಂಟರ್, ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಸೊ ಈ ಎರಡು ರೇಸು ಈ ಕಡೆಗೆ ಎಲ್ಲೋ ಹೋಗ್ತಿತ್ತು. ದೇ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ಒನ್ ಪಾಯಿಂಟ್, ಬಟ್ ಡ್ಯೂ ಟು ದಿಸ್ ಲೆನ್ಸ್ ದೇ ಆರ್ ರಿಫ್ರಾಕ್ಟೆಡ್ ಪ್ಯಾರಲಲಿ ಟು ದ ಪ್ಯಾರಲಲ್ ಆಕ್ಸಿಸ್. ಆ ಡೈರೆಕ್ಟೆಡ್ ಪಾಯಿಂಟ್ ಇದೆಯಲ್ಲ ಅದನ್ನೇ ನಾವು ಪ್ರಿನ್ಸಿಪಲ್ ಫೋಕಸ್ 1 ಅಂತ ಕರಿತೀವಿ ಫಾರ್ ದಿಸ್ ಒನ್. ಸೊ ಅದು ಯಾವ ತರ ಚೆಕ್ ಮಾಡೋದು? ಸೊ ನೋಡಿ, ಎರಡು ರೇಸ್ ನ ತಗೊಂಡು ಸೊ ಟ್ರಯಲ್ ಅನ್ನ ಮಾಡ್ತಾ ಹೋಗಿ. ಸೊ ಈ ರೇಸ್ ಯಾವುದೋ ಒಂದು ಕಡೆಗೆ ಡೈರೆಕ್ಟ್ ಆದಾಗ ಔಟ್ಪುಟ್ ರೇಸ್ ಏನಾಗುತ್ತೆ? ಪ್ಯಾರಲಲ್ ಆಗಿರುತ್ತೆ. ದೀಸ್ ರೇಸ್ ವಿಲ್ ಬಿ ಪ್ಯಾರಲಲ್. ಸೊ ಅಂತ ಪ್ಯಾರಲಲ್ ರೇಸ್ಗೆ ಬರಬೇಕಾದ್ರೆ ಈ ರೇಸ್ ನ ಇಲ್ಲಿಗೆ ಕನ್ವರ್ಜ್ ಮಾಡಬೇಕಾಗಿತ್ತು, ಡೈರೆಕ್ಟ್ ಮಾಡಬೇಕಾಗಿತ್ತು, ಬಟ್ ಈ ಲೆನ್ಸ್ ಏನ್ ಮಾಡ್ತಿದೆ? ಡೈವರ್ಜ್ ಮಾಡ್ತಿದೆ. ಸೊ ಅಂತ ಪಾಯಿಂಟ್ ನ F1 ಅಂತ ಕರಿತೀವಿ. ಸೊ ಈ ಡಿಸ್ಟೆನ್ಸ್ ನ ಫೋಕಲ್ ಲೆಂತ್ 1 ಅಂತ ಕರಿತೀವಿ. ಸೊ ಹಿಯರ್ ಅಗೈನ್ ಆಲ್ಸೋ ಫೋಕಲ್ ಲೆಂತ್ 1. ಸೊ ಆಲ್ವೇಸ್ F2 ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ. ಸೊ ಅವ್ರು ಜನರಲ್ ಆಗಿ ದ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಇಸ್ ಸೋ ಅಂಡ್ ಸೋ ಅಂತ ಕೊಡ್ತಿದ್ದಾರೆ. ದೇ ಆರ್ ಟಾಕಿಂಗ್ ಅಬೌಟ್ F2. ಅದ್ರ ಬಗ್ಗೆ ಏನು ಹೇಳ್ತೀನಿ. ಸೊ ಫೋಕಸ್ ನಂಬರ್ 2, ಸೆಕೆಂಡ್ ಫೋಕಸ್ ಇದು ಫೋಕಸ್ ನಂಬರ್ 1, ಫೋಕಸ್ 2 ಅಥವಾ F2 ಅಂತ ಕರೆಯೋಣ. ದಿಸ್ ಇಸ್ ಕಾಲ್ಡ್ ಆಸ್ ಸೆಕೆಂಡ್ ಫೋಕಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಜಾಸ್ತಿ ನಮಗೆ ಬೇಕಾಗಿರೋದು, ಸೊ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಇದು ರಿವರ್ಸ್ ಅಷ್ಟೇ. ಸೊ ಯಾವಾಗ ಪ್ಯಾರಲಲ್ ರೇಸ್ ಬಂದು ಈ ಲೆನ್ಸ್ ಮೇಲೆ ಬೀಳತ್ತೋ, ಸೊ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ನ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈ ರೇಸ್ ಬಂದು ಇಲ್ಲಿಗೆ ಕನ್ವರ್ಜ್ ಆಗತ್ತೆ, ಯಾವುದೋ ಒಂದು ಪಾಯಿಂಟ್ ಗೆ ಕನ್ವರ್ಜ್ ಆಗತ್ತೆ. ಅಂತ ಕಾಮನ್ ಪಾಯಿಂಟ್ ನ ನಾವೇನಂತ ಕರಿತೀವಿ? F1 ಅಂತ ಕರಿತೀವಿ. ಸೊ ಪ್ರಿನ್ಸಿಪಲ್ ಫೋಕಸ್ F2 ಐ ಆಮ್ ವೆರಿ ಸಾರಿ. ಸೊ F2 ಅಂತ ಕರಿತೀವಿ. ಸೊ F2 ದಿಸ್ ಇಸ್ ಅ ಪ್ರಿನ್ಸಿಪಲ್ ಫೋಕಸ್ which lies on the principal axis. ಇದನ್ನ ಯಾವ ತರ ಡಿಫೈನ್ ಮಾಡಿದೆ? when a set of parallel rays fall on the lens after refraction they converge to a common point. That common point on the principal axis is called as F2. ಮತ್ತೆ ಇಲ್ಲಿಂದ ಎಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸಸ್ ನ ಫೋಕಲ್ ಲೆಂತ್ 2 ಅಂತ ಕರಿತೀವಿ. ಸೊ ಅದೇ ತರ ನಾವು ಯಾವ್ದನ್ನ ಡಿಫೈನ್ ಮಾಡ್ತೀವಿ? ಸೊ we will consider a concave lens. concave lens ಗೆ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ನ ಕನ್ಸಿಡರ್ ಮಾಡೋಣ. ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದೊಂದು ಪ್ಯಾರಲಲ್ ರೇಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಆಫ್ಟರ್ ಫಾಲಿಂಗ್ ಹಿಯರ್ ದೇ ಡೈವರ್ಜ್. ಅವೇನಾಗತ್ತೆ? ಡೈವರ್ಜ್ ಆಗತ್ತೆ. ಸೊ ಈ ಡೈವರ್ಜ್ ಆಗಿರ್ತಕ್ಕಂಥದ್ದೇ ಇಲ್ಲೆಲ್ಲೋ ಬಂದು ಮೀಟ್ ಆದಂಗೆ ಅನ್ಸುತ್ತೆ. ಅಂದ್ರೆ ದೇ ಅಪಿಯರ್ಸ್ ಟು ಕಮ್ ಫ್ರಮ್ ದಿಸ್ ಪಾಯಿಂಟ್. ಸೊ ಈ ಪಾಯಿಂಟ್ ನ ನಾವು F2 ಅಂತ ಕರಿತೀವಿ. ಈ ಡಿಸ್ಟೆನ್ಸ್ ನ ಸ್ಮಾಲ್ F2. ಪ್ರಿನ್ಸಿಪಲ್ ಫೋಕಸ್ 2 ಅಂಡ್ ಫೋಕಲ್ ಲೆಂತ್ 2. ಸೊ these are the principal focus 1 and 2. ಸೊ ಎಕ್ಸಾಂಪಲ್ ಅವ್ರೇನಾದ್ರು ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಿರಂದ್ರೆ, ಸೊ ನಿಮ್ಮ ಮೈಂಡ್ ಇದ್ರ ಬಗ್ಗೆ ಮಾತಾಡಬೇಕು, ಇದನ್ನ ಕನ್ಸಿಡರ್ ಮಾಡಬೇಕು. ಅದು ಯಾಕೆ ಬೇಕು ಅಂತ ಹೇಳ್ತೀನಿ. ಸೊ ಈ ಲೆಂತ್ ನ F2 ಅಂತ ಕರಿತೀವಿ. ಸೊ ಈ ಕಾನ್ಕೇವ್ ಲೆನ್ಸ್ ಅಲ್ಲಿ ಮೈನಸ್ ಲೆಫ್ಟ್ ಸೈಡ್ ಇರ್ತಕ್ಕಂಥ ಡಿಸ್ಟೆನ್ಸಸ್ ನ F2 ಅಂತ ಕರಿತೀವಿ. ಸೊ ಜನರಲ್ ಆಗಿ ಎಕ್ಸಾಮ್ ಅಲ್ಲಿ ಇನ್ ಎಕ್ಸಾಮ್ ಇಫ್ ದೇ ಗಿವ್ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಇಸ್ 5 ಸೆಂಟಿಮೀಟರ್ ಅಂದ್ರೆ ಸೊ ರೈಟ್ ಸೈಡ್ ಇರ್ತಕ್ಕಂಥ ಡಿಸ್ಟೆನ್ಸ್, ಮತ್ತೆ ಕಾನ್ಕೇವ್ ಲೆನ್ಸ್ 5 ಸೆಂಟಿಮೀಟರ್ ಅಂತ ಹೇಳ್ತೀರಂದ್ರೆ ಆಪ್ಟಿಕಲ್ ಸೆಂಟರ್ ಇಂದ ಈ ಕಡೆಗೆ 5 ಸೆಂಟಿಮೀಟರ್ ತಗೋಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ F1 ಅಂಡ್ F2. ಆಯ್ತಾ? ಸೊ ನೆಕ್ಸ್ಟ್ ಈಸ್ ಫೋಕಲ್ ಪ್ಲೇನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ರಿಮೂವ್ ಫೋಕಲ್ ಪ್ಲೇನ್. ಒಳ್ಳೆ ಬೀಟ್ಸ್ ಬರ್ತಾ ಇದೆ ಅಲ್ಲಿ, ಅದಕ್ಕೆ ಜೋಶ್ ಬರ್ತಿದೆ. ಮೈಕಲ್ ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ. ಐ ಕ್ಯಾನ್ ಹಿಯರ್ ಲಾಟ್ ಆಫ್ ಜಂಕನಕನ್ ಜಕ್ ಡೋಲ್ ಹೊಡಿತಾವೆ. ಕಮಿಂಗ್ ಬ್ಯಾಕ್. ಸೊ ಕಮಿಂಗ್ ಬ್ಯಾಕ್, ವಿ ಆರ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ದಟ್? ಏನ್ ಮಾತಾಡ್ತಿದೆ? ಫೋಕಲ್ ಪ್ಲೇನ್. ಯಾ ರೈಟ್, ಫೋಕಲ್ ಪ್ಲೇನ್. ಸೊ ಐ ವಾಸ್ ಟಾಕಿಂಗ್ ಅಬೌಟ್ ಫೋಕಲ್ ಪ್ಲೇನ್. ಸೊ ಯಾವ ತರ ಡಿಫೈನ್ ಮಾಡೋದು ಫೋಕಲ್ ಪ್ಲೇನ್? ಬೋರ್ಡ್ ಎಲ್ಲ ಗಬ್ಬಿಗಿರುತ್ತೆ. ಸೊ ಲೆಟ್ ಮೀ ಕನ್ಸಿಡರ್ ಎ ಕಾನ್ವೆಕ್ಸ್ ಲೆನ್ಸ್. ಒಂದು ಕಾನ್ವೆಕ್ಸ್ ಲೆನ್ಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಅದೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಎಲ್ಲಿಗಿರ್ತಕ್ಕಂದ್ರೆ ಇದು F2 ಅಂತ ಕನ್ಸಿಡರ್ ಮಾಡ್ತೀನಿ. ಅಂಡ್ ದಿಸ್ ಸೈಡ್ ಇಟ್ ಇಸ್ F1. ಪ್ರಿನ್ಸಿಪಲ್ ಫೋಕಸ್ 2, ಪ್ರಿನ್ಸಿಪಲ್ ಫೋಕಸ್ 1. ಸೊ ವೆನ್ ಎ ಸೆಟ್ ಆಫ್ ಪ್ಯಾರಲಲ್ ರೇಸ್, ಯಾವ್ದಾದ್ರೂ ಒಂದು
ಎರಡು ರೇಸ್ ನ ಕನ್ಸಿಡರ್ ಮಾಡೋಣ. ಜನರಲ್ ಆಗಿ ಯಾವ್ದೋ ಒಂದು ಎರಡು ರೇಸ್ ಬಂತು. ಈ ರೇಸ್ ಏನಾಗತ್ತಪ್ಪ ಅಂದ್ರೆ ಸೊ ಇವೆರಡು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದ್ದಾಗ ಇಲ್ಲಿ ಬಂದು ಕನ್ವರ್ಜ್ ಆಗುತ್ತೆ. ಆ ಪಾಯಿಂಟ್ ನೇ ನಾವೇನಂತ ಕರೆದಿದ್ವಿ, ವಿ ಕಾಲ್ ದಟ್ ಆಸ್ ಅ ಪ್ರಿನ್ಸಿಪಲ್ ಫೋಕಸ್ 2 ಅಂತ ಕರೆದಿದ್ವಿ. ಸೊ ಈಗ ಅದನ್ನ ರಿಮೂವ್ ಮಾಡ್ತೇನೆ. ಸೊ ಜಸ್ಟ್ ಅಸ್ಯೂಮ್ ಐ ಆಮ್ ಸೆಂಡಿಂಗ್ ಎನಿ ಅದರ್ ಪ್ಯಾರಲಲ್ ರೇಸ್, ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರ್ಲೇಬೇಕಂತೇನಿಲ್ಲ. ಸೊ ಈಗ ಈ ಒಂದು ರೇ ಈ ತರ ಬಂತು ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ 2 rays coming from the infinite distance such that they are parallel to each other. ಈ ಒಂದು ರೇ ಆಪ್ಟಿಕಲ್ ಸೆಂಟರ್ ಇಂದ ಹೋಗುತ್ತೆ, ಅದು ಯಾವುದೇ ರೀತಿ ಡಿವಿಯೇಷನ್ ಆಗಲ್ಲ. ಸೊ ತನ್ನ ಪಾಡಿಗೆ ಅದೇ ಹಾಗೆ ಹೋಗುತ್ತೆ. ನಾವು ಆಪ್ಟಿಕಲ್ ಸೆಂಟರ್ ನ ಅದೇ ತರ ಡಿಫೈನ್ ಮಾಡಿರೋದು, ಹೌದಾ? ಸೊ ಈ ರೇ ಏನಾಗುತ್ತೆ, ದಿಸ್ ವಿಲ್ ಟೇಕ್ ಡಿವಿಯೇಷನ್ ಅಂಡ್ ದೇ ಟ್ರೈ ಟು ಗೋ ಇನ್ ದಿಸ್ ಡೈರೆಕ್ಷನ್. ಈ ಕಡೆಗೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಸೊ ಈಗ ಫೈನಲ್ ಆಗಿ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ ದಟ್ ವಿಲ್ ಫಾರ್ಮ್ ಹಿಯರ್ ಇನ್ ಎ ಪ್ಲೇನ್ ಕಂಟೈನಿಂಗ್ F2 ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದನ್ನ ನಾನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಅಸ್ಯೂಮ್ ಮಾಡ್ಕೊಂತ ಇದ್ದೀನಿ. ಸೊ ಪ್ಯಾರಲಲ್ ರೇಸು ಲೆನ್ಸ್ ಮೇಲೆ ಬಿದ್ದಾಗ ಆ ರಿಫ್ರಾಕ್ಟ್ ಆಗಿರ್ತಕ್ಕಂಥ ರೇಸು ಒಂದು ಪ್ಲೇನ್ ಮೇಲೆನೆ ಬೀಳುತ್ತೆ. ಆ ಪ್ಲೇನ್ ಯಾವ್ದಾಗಿರುತ್ತೆ ಅಂದ್ರೆ ದಟ್ ಪ್ಲೇನ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಆ ಪ್ಲೇನ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮತ್ತೆ ಆ ಪ್ಲೇನ್ ಅಲ್ಲಿ F2 ಇರಲೇಬೇಕು. ಅಂತ ಒಂದು ಪ್ಲೇನ್ ಮೇಲೆ ಬಿದ್ದೇ ಬೀಳುತ್ತೆ. ಸೊ ಇಂಥ ಪ್ಲೇನ್ ನಾವೇನಂತ ಕರಿತೀವಿ, ಫೋಕಲ್ ಪ್ಲೇನ್ ಅಂತ ಹೇಳ್ತೀವಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸೊ ಯಾವ್ದಾದ್ರು ಎರಡು ರೇಸ್, ಈಗ ಇನ್ನೊಂದು ಎರಡು ಸೆಟ್ ಆಫ್ ರೇಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಇನ್ನೊಂದು ಸೆಟ್ ಆಫ್ ರೇಸ್ ನ ಕನ್ಸಿಡರ್ ಮಾಡ್ತೀನಿ. ಈ ಡಯಾಗ್ರಾಮ್ ನ ಅರೇಂಜ್ ಮಾಡ್ತೀನಿ. ಸೊ ಲೆಟ್ ಮೀ ಕನ್ಸಿಡರ್ ದ ಸೇಮ್ ಕಾನ್ವೆಕ್ಸ್ ಲೆನ್ಸ್. ಸೊ ಇದು ಆಪ್ಟಿಕಲ್ ಸೆಂಟರ್ ಅನ್ಕೊಳ್ಳೋಣ, ಇದು F2 ಅಂತ ಅನ್ಕೊಳ್ಳೋಣ, ಇದನ್ನ F1 ಅಂತ ಅನ್ಕೊಳ್ಳೋಣ. ಸೊ ಈಗ ಈ ಕಡೆಯಿಂದ ಬರ್ತಕ್ಕಂಥ ರೇಸ್ ಪ್ಯಾರಲಲ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ದೀಸ್ ರೇಸ್ ಆರ್ ಪ್ಯಾರಲಲ್ ರೇಸ್. ವೆನ್ ದ ಪ್ಯಾರಲಲ್ ರೇಸ್ ಆರ್ ಮೇಡ್ ಟು ಫಾಲ್ ಆನ್ ದ ಲೆನ್ಸ್, ಇಲ್ಲಿ ಒಂದು ಆಪ್ಟಿಕಲ್ ಸೆಂಟರ್ ಇಂದ ಹೋಗ್ತಿದೆ, ದೇ ಪಾಸ್ ವಿತೌಟ್ ಎನಿ ಡಿವಿಯೇಷನ್. ಸೊ ಇಲ್ಲಿಂದ ಬರ್ತಕ್ಕಂಥ ರೇ ಹೋಗಿ ಈ ತರ ಡಿವಿಯೇಟ್ ಆಗಿ ಇಲ್ಲೆಲ್ಲೋ ಮೀಟ್ ಆಗುತ್ತೆ, ಅಂದ್ರೆ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಿದೆ. ಈ ಇಮೇಜ್ ಯಾವ ಪ್ಲೇನ್ ಅಲ್ಲಿ ಇರುತ್ತೆ ಅಂದ್ರೆ that plane will be perpendicular to the principal axis, ಮತ್ತೆ ಆ ಪ್ಲೇನ್ F2 ಮುಖಾಂತರ ಪಾಸ್ ಆಗಿರುತ್ತೆ. ಅಂತ ಪ್ಲೇನ್ ನ ನಾವೇನಂತ ಕರಿತೀವಿ, ಫೋಕಲ್ ಪ್ಲೇನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವ್ದಾದ್ರು ಎರಡು ಸೆಟ್ ಆಫ್ ಪ್ಯಾರಲಲ್ ರೇಸ್ ನ ಇನ್ಸಿಡೆಂಟ್ ಮಾಡಿದಾಗ ಅದ್ರ ಇಮೇಜ್ ಯಾವ್ದೋ ಒಂದು ಪ್ಲೇನ್ ಮೇಲೆ ಫಾರ್ಮ್ ಆಗುತ್ತೆ. ಆ ಪ್ಲೇನ್ F2 ಮುಖಾಂತರ ಪಾಸ್ ಆಗಿರುತ್ತೆ, ಮತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಅಂತ ಪ್ಲೇನ್ ನ ನಾವೇನಂತ ಕರಿತೀವಿ, ಫೋಕಲ್ ಪ್ಲೇನ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಫೋಕಲ್ ಪ್ಲೇನ್. ಸೊ ಇದೇ ತರ ನಾವು ಬೇಕಾದ್ರೆ ವಿ ಕ್ಯಾನ್ ಡಿಫೈನ್ ಫಾರ್ ಕಾನ್ಕೇವ್ ಲೆನ್ಸ್ಗೂ ಡಿಫೈನ್ ಮಾಡ್ಬೋದು. ಸೊ ಲೆಟ್ ಮೀ ಕನ್ಸಿಡರ್, ಎರೇಸ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ focal plane for concave lens. So let me consider a concave lens like this. ಒಂದು concave lens consider ಮಾಡ್ತೀನಿ. When a set of rays are coming from infinity ಇಂದ ಬರ್ತಕ್ಕಂಥ ರೇಸ್ ಪ್ಯಾರಲಲ್ ಆಗಿರುತ್ತೆ. one ray passing through the optical center, ಇದು optical center ಅಂತ ಅನ್ಕೊಳ್ಳೋಣ. optical center will pass without any deviation. ಇನ್ನೊಂದು ರೇ ಇದಕ್ಕೆ parallel rays which are parallel to each other, ಒಂದು ಆಪ್ಟಿಕಲ್ ಸೆಂಟರ್ ಇಂದ ಪಾಸ್ ಆಗ್ತಿದೆ, ಇನ್ನೊಂದು ದಟ್ ಡೈವರ್ಜ್ ಆಗತ್ತೆ. ಈಗ ಡೈವರ್ಜ್ ಆಗಿರ್ತಕ್ಕಂಥ ರೇನ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದ್ರೆ ದಟ್ ವಿಲ್ ಮೀಟ್ ಹಿಯರ್ ಅಂಡ್ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಬರ್ದು ಬಿಡ್ತೀನಿ. ಸೊ ಇದನ್ನ ನಾವೇನಂತ ಕರೆದಿದ್ವಿ, F2 ಅಂತ ಕರೆದಿದ್ವಿ. ನೋಡಿ, ಈ ಡೈವರ್ಜ್ ಆಗಿರ್ತಕ್ಕಂಥ ರೇ ಇಲ್ಲಿಂದ ಬಂದಂಗೆ ಅನಿಸ್ತಿದೆ, ಅಂದ್ರೆ ಇಲ್ಲಿಂದ ನೋಡಿದಾಗ ಇಮೇಜ್ ಇಲ್ಲಿ ಫಾರ್ಮ್ ಆದಂಗೆ ಅಪಿಯರ್ ಆಗತ್ತೆ. ಈ ಇಮೇಜ್ ಒಂದು ಪ್ಲೇನ್ ಅಲ್ಲಿ ಇದೆ. ಯಾವ ಪ್ಲೇನ್ ಅಲ್ಲಿ ಇದೆಯಪ್ಪ ಅಂದ್ರೆ ಆ ಪ್ಲೇನ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಮತ್ತೆ ಆ ಪ್ಲೇನ್ ನಲ್ಲಿ F2 ಪಾಯಿಂಟ್ ಇದೆ. ಅದರ ಜೊತೆಗೆ ಆ ಪ್ಲೇನ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆ ಪ್ಲೇನ್ ನ ನಾವೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ಫೋಕಲ್ ಪ್ಲೇನ್ ಅಂತ ಕರಿತೀವಿ. ಸೊ ಫೋಕಲ್ ಪ್ಲೇನ್. ಅರ್ಥ ಆಯ್ತಾ ಹೇಳಿದ್ದು? ಸೊ ಇನ್ನೊಂದ್ಸತಿ ಇನ್ನೊಂದು ರೇ ಡಯಾಗ್ರಾಮ್ ಬೇಕಾದ್ರೆ ತಗೊಂಡು ಹೇಳ್ತೀನಿ. ಸೊ ಐ ವಿಲ್ ಕನ್ಸಿಡರ್ ಅನದರ್ ಸೆಟ್ ಆಫ್ ಪ್ಯಾರಲಲ್ ರೇ. ಎಕ್ಸಾಂಪಲ್ ನೀವೆಲ್ಲ ಕೇಳಲ್ಲ, ಡಯಾಗ್ರಾಮ್ ಬರೀರಿ ಆಳು ಮೂಳು ಅಂತ, ಬಟ್
ಕಾನ್ಸೆಪ್ಟ್ಗೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಇನ್ನೊಂದು ಸೆಟ್ ಆಫ್ ಪ್ಯಾರಲಲ್ ರೇಸ್ ನ ಕನ್ಸಿಡರ್ ಮಾಡಬೇಕಾದ್ರೆ ಫಸ್ಟ್ ಒಂದು ಲೆನ್ಸ್ ನ ಬರೀತೀನಿ. ಸೊ ಆ ಲೆನ್ಸ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಇದೊಂದು ಆಪ್ಟಿಕಲ್ ಸೆಂಟರ್ ಮುಖಾಂತರ ಪಾಸ್ ಆಗ್ತಕ್ಕಂಥ ಆಕ್ಸಿಸ್ ನ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಅಸ್ಯೂಮ್ ಮಾಡ್ಕೊಂತೀವಿ. ಸೊ ವೆನ್ ಅ ಪ್ಯಾರಲಲ್ ರೇಸ್, ಒಂದು ರೇ ಆಪ್ಟಿಕಲ್ ಸೆಂಟರ್ ಇಂದ ಪಾಸ್ ಆಗತ್ತೆ, ಅದು ವಿತೌಟ್ ಎನಿ ಡಿವಿಯೇಷನ್ ಪಾಸಸ್, ವಿತೌಟ್ ಎನಿ ಡಿವಿಯೇಷನ್ ಇಟ್ ಪಾಸಸ್. ಈಗ ಇದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥ ರೇ ಇದ್ರ ಮೇಲೆ ಬಿದ್ದಾಗ ಇದೆಂತ ಲೆನ್ಸು? ಡೈವರ್ಜಿಂಗ್ ಲೆನ್ಸ್ ತಾನೆ. ಸೊ ಡೈವರ್ಜಿಂಗ್ ಲೆನ್ಸ್ ಸುಮ್ಮನೆ ಇರುತ್ತಾ? ಅದೇನ್ ಮಾಡುತ್ತೆ? ಡೈವರ್ಜ್ ಮಾಡುತ್ತೆ ಸಚ್ ದಟ್ the divergent rays when extended backward extend ಮಾಡಿದಾಗ they appear to meet at this point. ಸೊ ಈ ಪಾಯಿಂಟ್ ಒಂದು ಪ್ಲೇನ್ ಅಲ್ಲಿ ಇದೆ, ಮತ್ತೆ ಆ ಪ್ಲೇನ್ ಯಾವ್ದು ಪರ್ಪೆಂಡಿಕ್ಯುಲರ್ ಆಗಿದೆ? ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಮತ್ತೆ ಆ ಪಾಯಿಂಟ್ ನಲ್ಲಿ F2 ಪಾಯಿಂಟ್ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಸೊ ಆ ಒಂದು ಪ್ಲೇನ್ ನ ನಾವೇನಂತ ಕರಿತೀವಿ? we call that as a focal plane. So that's it for this video. So ಅಷ್ಟೇ ಈ ವಿಡಿಯೋಗೆ. So let us see in the next class. All the very best. Thank you.